ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಜೂನ್ 2021ರ 2ನೇ ವಾರದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಓಕೆ, ಹಾಗಾದರೆ ಈ ಒಂದು ವಾರದಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಚಲಿತ ಘಟನೆಗಳನ್ನು ನಾವು ಡಿಸ್ಕಸ್ ಮಾಡ್ತೀವಿ ಅನ್ನೋದಾದರೆ, ನೋಡಿ, ರೈಮೋನ ಆಸಾಂನ 6ನೇ ರಾಷ್ಟ್ರೀಯ ಉದ್ಯಾನವನ, 6th ನ್ಯಾಷನಲ್ ಪಾರ್ಕ್ ಆಫ್ ಆಸಾಂ ಸ್ಟೇಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ನೋಡೋಣ. ಬಿಮ್ಸ್ಟೆಕ್ಗೆ 24 ವರ್ಷಗಳು ತುಂಬಿದವೆ. ಭಾರತದ ಪರಿಸರ ಸ್ಥಿತಿಗತಿ ವರದಿ ಅಂದರೆ ಸ್ಟೇಟ್ ಆಫ್ ಇಂಡಿಯಾಸ್ ಎನ್ವಿರಾನ್ಮೆಂಟ್ ರಿಪೋರ್ಟ್ 2021, ವಿಶ್ವ ಉದ್ಯೋಗ ಮತ್ತು ಸಾಮಾಜಿಕ ದೃಷ್ಟಿಕೋನ 2021, ವ್ಯಯಾನ್ 100% ವಯಸ್ಕ ಜನಸಂಖ್ಯೆಗೆ ಲಸಿಕೆ ಪಡೆದ ಮೊದಲನೇ ಗ್ರಾಮ ಆಗುತ್ತೆ ಭಾರತದಲ್ಲಿ ವ್ಯಯಾನ್. ಅದು ಯಾವ ರಾಜ್ಯದಲ್ಲಿ ಬರುತ್ತೆ? ಭಾರತದ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಗೆ ಭಾರತ ಆಯ್ಕೆಯಾಗಿದೆ. MSME ವಲಯದ ಉತ್ತೇಜನಕ್ಕಾಗಿ ವಿಶ್ವ ಬ್ಯಾಂಕ್ ಯೋಜನೆಯನ್ನು ಘೋಷಿಸಿದೆ. ಕೋರ್ಟ್ ಪ್ರೊಸೀಡಿಂಗ್ಸ್ನ ನೇರ ಪ್ರಸಾರಕ್ಕಾಗಿ ಕರಡು ನಿಯಮಗಳು ಈಗ ಪ್ರಕಟವಾಗಿದ್ದಾವೆ. ಲಿಯೋನಲ್ ಮೆಸ್ಸಿ ಮೀರಿಸಿದ ಭಾರತದ ಫುಟ್ಬಾಲ್ ತಾರೆ ಸುನಿಲ್ ಛೆಟ್ರಿ. ಆಸಾಂ ರಾಜ್ಯದಿಂದ ಭಾರತ ರತ್ನ ಮತ್ತು ಪದ್ಮ ತರಹದ ಪ್ರಶಸ್ತಿ ಘೋಷಣೆ. ಎಕನಾಮಿಸ್ಟ್ ವಿಶ್ವದ ಅತ್ಯಂತ ವಾಸಯೋಗ್ಯ ನಗರಗಳ ವಾರ್ಷಿಕ ಸಮೀಕ್ಷೆ. ಈ ಒಂದು ಸಮೀಕ್ಷೆಯಲ್ಲಿ ಯಾವ ಯಾವ ನಗರಗಳಿದ್ದಾವೆ? ಓಕೆ, ನೆಕ್ಸ್ಟು ಅನೂಪ್ ಚಂದ್ರ ಪಾಂಡೆ ಚುನಾವಣಾ ಆಯುಕ್ತರಾಗಿ ನೇಮಕಗೊಂಡಿದ್ದಾರೆ. ಭಾರತ ಥೈಲ್ಯಾಂಡ್ ಕೋಆರ್ಡಿನೇಟೆಡ್ ಎಕ್ಸಸೈಸ್ ಪ್ರಾರಂಭ. ಓಕೆ, ಖಾರಿಫ್ ಬೆಳೆಗಳ MSP ಹೆಚ್ಚಳ ಮಾಡಿದೆ ಕೇಂದ್ರ ಸರ್ಕಾರ. ವಿಶ್ವದ ಅತಿ ಉದ್ದದ ಸಾಗರದ ಒಳಗಿನ ಕೇಬಲ್ ಗೂಗಲ್ನಿಂದ ನಿರ್ಮಾಣವಾಗಿದೆ. ಅಖಿಲ ಭಾರತ ಉನ್ನತ ಶಿಕ್ಷಣದ ಸಮೀಕ್ಷೆ 2019-20, 2025ರ ವೇಳೆಗೆ ಭಾರತವು ಮತ್ತಷ್ಟು ಅಂದರೆ 20 ಗಿಗಾವ್ಯಾಟ್ ಪವನ ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಳ ಮಾಡ್ತಾ ಇದೆ. ಜಾಗತಿಕ ಗೃಹ ಬೆಲೆ ಸೂಚ್ಯಂಕ 2021. ದಿಹಿಂಗ್ ಪಟ್ಕಾಯಿ ಆಸಾಂನ 7ನೇ ರಾಷ್ಟ್ರೀಯ ಉದ್ಯಾನ. ಈಗ ಆಲ್ರೆಡಿ 6th ಅಂತ ಹೇಳಿದ್ವಿ, ಮತ್ತೊಂದನ್ನು ಘೋಷಣೆ ಮಾಡಿದೆ ಆಸಾಂ ರಾಜ್ಯ. ಹಾಗಾಗಿ ಆಸಾಂನ 7ನೇ ರಾಷ್ಟ್ರೀಯ ಉದ್ಯಾನವಾಗಿ ದಿಹಿಂಗ್ ಪಟ್ಕಾಯಿ ಈಗ ಇದೆ. ಸಾವಯವ ಕೃಷಿ ಉತ್ಪನ್ನಗಳಲ್ಲಿ ಭಾರತದ ರಫ್ತು 2020-21ನೇ ಸಾಲಿನಲ್ಲಿ 51% ಏರಿಕೆ ಆಗ್ತಾ ಇದೆ. ಜೊತೆಗೆ ಈ ಒಂದು ಅವಧಿಯಲ್ಲಿ ಭಾರತದ ಒಟ್ಟಾರೆ ಕೃಷಿ ರಫ್ತು 17.34% ಹೆಚ್ಚಳಗೊಳ್ತಾ ಇದೆ, ಈ ಕೋವಿಡ್ ಸಾಂಕ್ರಾಮಿಕದ ಸಂದರ್ಭದಲ್ಲಿ ಕೂಡ. ಕಳೆದ 121 ವರ್ಷಗಳಲ್ಲಿಯೇ 2ನೇ ಅತಿ ಹೆಚ್ಚು ಮಳೆ ಕಂಡ ಮೇ ತಿಂಗಳು 2021 ಆಗುತ್ತೆ. ಆಯುಷ್ ಸಚಿವಾಲಯದಿಂದ ನಮಸ್ತೆ ಯೋಗ ಮೊಬೈಲ್ ಆ್ಯಪ್ ಅಪ್ಲಿಕೇಶನ್ ಆರಂಭ ಆಗಿದೆ. ಭಾರತ 4ನೇ ಅತಿ ದೊಡ್ಡ ವಿದೇಶಿ ವಿನಿಮಯ ಮೀಸಲು ಹೊಂದಿರತಕ್ಕಂಥ ದೇಶವಾಗ್ತಾ ಇದೆ. ಮತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 2020 ಪುಲಿಟ್ಜರ್ ಪ್ರಶಸ್ತಿ ಯಾರಿಗೆ ಲಭಿಸಿದೆ? ಈ ಎಲ್ಲ ವಿಚಾರಗಳನ್ನು ಇವತ್ತಿನ ಈ ಒಂದು ಕರೆಂಟ್ ಇವೆಂಟ್ಸಲ್ಲಿ ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ನನ್ನ ಒಂದು ಕಿರುಪರಿಚಯ ಇದೆ ನೋಡಿ. 2019 ಜುಲೈಯಿಂದ 2021 ಜೂನ್ವರೆಗೂ ನಾವು ಪ್ರತಿ ವಾರ ಕರೆಂಟ್ ಇವೆಂಟ್ಸನ್ನು ನೋಡ್ತಾ ಬರ್ತಾ ಇದ್ದೀವಿ. ಆ ಒಂದು ವಿಡಿಯೋಗಳ ಪ್ಲೇ ಲಿಸ್ಟನ್ನು ಈ ಒಂದು ಐಕಾನಲ್ಲಿ ಕೊಟ್ಟಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡ್ಬೋದು. ಸೊ ಹಾಗಾದರೆ ಜೂನ್ 2021 2ನೇ ವಾರದ ಮೊದಲನೇ ಪ್ರಶ್ನೆ ಆಗುತ್ತೆ. ರೈಮೋನ ಆಸಾಂನ 6ನೇ ರಾಷ್ಟ್ರೀಯ ಉದ್ಯಾನವನ, 6th ನ್ಯಾಷನಲ್ ಪಾರ್ಕ್ ಆಫ್ ಆಸಾಂ. ಓಕೆ ನೋಡಿ, ಆಸಾಂ ಗೌರ್ಮೆಂಟು ಒಂದೇ ವಾರದ ಅವಧಿಯಲ್ಲಿ 2 ನ್ಯಾಷನಲ್ ಪಾರ್ಕ್ಗಳನ್ನು, ರಾಷ್ಟ್ರೀಯ ಉದ್ಯಾನವನಗಳನ್ನು ಘೋಷಣೆ ಮಾಡಿದೆ. ಮೊದಲನೇದು ರೈಮೋನ ಆದರೆ 2ನೇದು ದಿಹಿಂಗ್ ಪಟ್ಕಾಯಿ ಆಗುತ್ತೆ. ಓಕೆ, ಹೀಗಾಗಿ ಆಸಾಂ ರಾಜ್ಯದಲ್ಲಿರ್ತಕ್ಕಂಥ ಒಟ್ಟು ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ 7ಕ್ಕೇರಿದೆ. ಓಕೆ, ಹಾಗಾಗಿ ಆಸಾಂ ರಾಜ್ಯವು ನಮ್ಮ ದೇಶದಲ್ಲಿಯೇ ನೋಡಿ ಮಧ್ಯಪ್ರದೇಶ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನ ಹೊಂದಿರತಕ್ಕಂಥ ರಾಜ್ಯವಾಗುತ್ತೆ. ಓಕೆ, ಅಂದರೆ ಈಗ ಆಸಾಂಗಿಂತಲೂ ಹೆಚ್ಚಿನ ನ್ಯಾಷನಲ್ ಪಾರ್ಕ್ಗಳನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದಂದರೆ ಮಧ್ಯಪ್ರದೇಶ. ಯೂನಿಯನ್ ಟೆರಿಟರಿ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಆಗುತ್ತೆ. ಓಕೆ, ಈ ಮೊದಲನೇದು 6th ನ್ಯಾಷನಲ್ ಪಾರ್ಕ್ ಆಫ್ ಆಸಾಮು ರೈಮೋನಾ ನ್ಯಾಷನಲ್ ಪಾರ್ಕ್ ಆಗುತ್ತೆ. ಇದು ಬೋಡಾಲ್ಯಾಂಡ್ ರೀಜನಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಇದನ್ನು ಎನ್ವಿರಾನ್ಮೆಂಟ್ ಡೇ 5th ಜೂನ್ ಅಂದು ಅನೌನ್ಸ್ ಮಾಡುತ್ತೆ. ಅದಾದಮೇಲೆ ನೆಕ್ಸ್ಟ್ ಒನ್ನು ದಿಹಿಂಗ್ ಪಟ್ಕಾಯಿನೂ ಕೂಡ ನ್ಯಾಷನಲ್ ಪಾರ್ಕ್ ಆಗಿ ಘೋಷಣೆ ಮಾಡುತ್ತೆ. ಓಕೆ, ಮೊದಲನೇದು ರೈಮೋನಾ ನ್ಯಾಷನಲ್ ಪಾರ್ಕು. ಇದು ಯಾವುದಕ್ಕೆ ಫೇಮಸ್ ಅಂದರೆ ಗೋಲ್ಡನ್ ಲಾಂಗೂರ್ಗಳು ಈ ಬೋಡೋಲ್ಯಾಂಡ್ ರೀಜನಲ್ಲಿ ಕಂಡು ಬರ್ತವೆ. ಇವು ಗೋಲ್ಡನ್ ಲಾಂಗೂರ್. ಓಕೆ, ಸೊ ವೆರಿ ಫೇಮಸ್ ಇನ್ ರೈಮೋನಾ ನ್ಯಾಷನಲ್ ಪಾರ್ಕ್. ನೆಕ್ಸ್ಟು ಅಲ್ಲಿ ಕೇವಲ ಇದಷ್ಟೇ ಅಲ್ಲ, ಹಲವಾರು ರೀತಿಯ ಆ್ಯನಿಮಲ್ ಸ್ಪೀಸೀಸು, ಬರ್ಡ್ ಸ್ಪೀಸೀಸು, ಈವನ್ ಪ್ಲಾಂಟ್ ಸ್ಪೀಸೀಸ್ ಕೂಡ ನಾವು ನೋಡ್ಬೋದು. ಇನ್ನು 7ನೇ ನ್ಯಾಷನಲ್ ಪಾರ್ಕ್ ಆಸಾಮ್ದು ಯಾವುದಂದರೆ ದಿಹಿಂಗ್ ಪಟ್ಕಾಯಿ. ಹಾಗಾದರೆ ಆಸಾಂ ರಾಜ್ಯದಲ್ಲಿ ಬರ್ತಕ್ಕಂಥ ಒಟ್ಟು 7 ನ್ಯಾಷನಲ್ ಪಾರ್ಕ್ಗಳು ಯಾವ್ಯಾವ ಅಂತ ಒಂದು ಲಿಸ್ಟ್ ನೋಡೋದಾದರೆ
ಕಾಜಿರಂಗ ನ್ಯಾಷನಲ್ ಪಾರ್ಕ್ ವೆರಿ ಫೇಮಸ್ ಫಾರ್ ಖಡ್ಗಮೃಗಗಳಿಗೆ ಅಥವಾ ಗೇಂಡಾಮೃಗಗಳಿಗೆ. ನೆಕ್ಸ್ಟ್ ಮಾನಸ್ ನ್ಯಾಷನಲ್ ಪಾರ್ಕು, ನಮೇರಿ ನ್ಯಾಷನಲ್ ಪಾರ್ಕು, ದಿಬ್ರು ಸೈಕೋವಾ ನ್ಯಾಷನಲ್ ಪಾರ್ಕು, ರಾಜೀವ್ ಗಾಂಧಿ ವರಾಂಗ್ ನ್ಯಾಷನಲ್ ಪಾರ್ಕು, ಈ ಒಟ್ಟು 5 ನ್ಯಾಷನಲ್ ಪಾರ್ಕ್ಗಳಿದ್ವು. ಈಗ 6ನೇದಾಗಿ ರೈಮೋನಾ ನ್ಯಾಷನಲ್ ಪಾರ್ಕ್ ಘೋಷಣೆ ಆದರೆ 7ನೇದಾಗಿ ದಿಹಿಂಗ್ ಪಟ್ಕಾಯಿ ನ್ಯಾಷನಲ್ ಪಾರ್ಕ್ ಆಗುತ್ತೆ. ಓಕೆ, ಸೊ ಒಟ್ಟಾರೆಯಾಗಿ ಮಧ್ಯಪ್ರದೇಶ ಮತ್ತು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಗಳನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ನ್ಯಾಷನಲ್ ಪಾರ್ಕ್ಗಳನ್ನು ಒಳಗೊಂಡಿರ್ತಕ್ಕಂಥ ರಾಜ್ಯ ಆಸಾಮ್ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳಿದ್ದಾವೆ. ಯಾವ್ಯಾವ ಅಂತ ನಾವು ಹಿಂದೆ ಕೂಡ ಡಿಸ್ಕಸ್ ಮಾಡಿದ್ವಿ. ಓಕೆ, ಇನ್ನು 2ನೇ ಪ್ರಶ್ನೆಗೆ ಹೋಗೋಣ. ಬಿಮ್ಸ್ಟೆಕ್ಗೆ 24 ವರ್ಷ, 24 ಇಯರ್ಸ್ ಆಫ್ ಬಿಮ್ಸ್ಟೆಕ್. ಹಾಗಾದರೆ ಬಿಮ್ಸ್ಟೆಕ್ ಅಂದ್ರೇನು? ಈ ಒಂದು ಸಂಘಟನೆಯಲ್ಲಿ ಯಾವ ಯಾವ ದೇಶಗಳಿದ್ದಾವೆ, ಭಾರತ ಇದರ ಭಾಗವಾಗಿದೆಯಾ, ಇದರ ಕೇಂದ್ರ ಕಚೇರಿ ಎಲ್ಲಿದೆ, ಅವೆಲ್ಲವುಗಳನ್ನು ನೋಡ್ತಾ ಹೋಗೋಣ. ನೋಡಿ, ಈ ಒಂದು 24ನೇ ಆ್ಯನಿವರ್ಸರೀಸ್ ಸಮಯದಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಗ್ರೀಟಿಂಗ್ಸನ್ನು ಹೇಳಿದ್ದಾರೆ. ಏನಂತ ನೋಡಿ, ವಿ ಮಾರ್ಕ್ ದಿ ಬಿಮ್ಸ್ಟೆಕ್ ಡೇ ಅಮಿಡ್ಸ್ಟ್ ದ ಡಿಫಿಕಲ್ಟ್ ಫೇಸ್ ಆಫ್ ದ COVID-19 ಪ್ಯಾಂಡಮಿಕ್. ಇಟ್ ಈಸ್ ಅನ್ ಅನ್ಪ್ರೆಸಿಡೆಂಟೆಡ್ ಚಾಲೆಂಜ್ ಅಂಡ್ ಟೆಸ್ಟಿಂಗ್ ಟೈಮ್ ಫಾರ್ ಆಲ್ ಆಫ್ ಅಸ್. ವಿ ನೀಡ್ ಟು ಕಂಟಿನ್ಯೂ ವರ್ಕ್ ಟುಗೆದರ್ ಇನ್ ದ ಫ್ಲೈಟ್ ಅಗೇನೆಸ್ಟ್ ದ ಪ್ಯಾಂಡಮಿಕ್ ಆ್ಯಂಡ್ ಇನ್ ಕಲೆಕ್ಟಿವ್ಲಿ ಓವರ್ಕಮಿಂಗ್ ಇಟ್ಸ್ ಕಾನ್ಸಿಕ್ವೆನ್ಸಸ್. ಸೊ ಈ ಒಂದು ಕರೋನಾ ಸಾಂಕ್ರಾಮಿಕ ಸಮಯದಲ್ಲಿ ನಮ್ಮ ಸಂಘಟನೆಗಳು ಮತ್ತು ಅದರ ಭಾಗವಾಗಿರ್ತಕ್ಕಂಥ ದೇಶಗಳು ಒಂದಕ್ಕೊಂದು ಪರಸ್ಪರ ಸಹಾಯವನ್ನು ಮಾಡಬೇಕು ಅನ್ನೋ ಉದ್ದೇಶವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳಿದ್ದಾರೆ. ಸೊ ಅದೇ ಒಂದು ಉದ್ದೇಶದಿಂದನೇ ನಮ್ಮ ಒಂದು ಲಸಿಕೆಗಳನ್ನು ಈ ಬಿಮ್ಸ್ಟೆಕ್ ಆಗಿರ್ಬೋದು ಅಥವಾ ಸಾರ್ಕ್ ಕಂಟ್ರೀಸ್ಗೆ ಸಹಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಓಕೆ, ಹಾಗಾದರೆ ಬಿಮ್ಸ್ಟೆಕ್ ಅಂದ್ರೇನು, ಯಾವ ಯಾವ ದೇಶಗಳು ಇದರ ಒಂದು ಸದಸ್ಯ ರಾಷ್ಟ್ರಗಳಾಗಿದ್ದಾವೆ ಅಂದರೆ, ಬಿಮ್ಸ್ಟೆಕ್ ದೇಶಗಳು ಅಥವಾ ಇದರ ಒಂದು ಲಾಂಗ್ ಫಾರ್ಮ್ ನೋಡೋದಾದರೆ ಬಿಮ್ಸ್ಟೆಕ್ ಅಂದರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್. ಓಕೆ, ಬೇ ಆಫ್ ಬೆಂಗಾಲ್ ರೀಜನಲ್ಲಿ ಬರ್ತಕ್ಕಂಥ ದೇಶಗಳು ತಮ್ಮ ಒಂದು ತಾಂತ್ರಿಕ ಆರ್ಥಿಕ ಸಹಾಯಕ್ಕೋಸ್ಕರ ಕಟ್ಟಿಕೊಂಡಿರ್ತಕ್ಕಂಥ ಒಂದು ಸಂಘಟನೆ ಆಗುತ್ತೆ. ಈ ಬಿಮ್ಸ್ಟೆಕ್ಕಲ್ಲಿ ಒಟ್ಟು ಎಷ್ಟು ದೇಶಗಳಿದ್ದಾವೆ ಅಂತ ಏನಾದರೂ ಪ್ರಶ್ನೆ ಕೇಳಿದರೆ 7 ದೇಶಗಳಿದ್ದಾವೆ. ಯಾವ ಭಾಗದ ದೇಶಗಳಂದರೆ ಬೇ ಆಫ್ ಬೆಂಗಾಲಲ್ಲಿ ಬರ್ತಕ್ಕಂಥ ಸೌತ್ ಏಷ್ಯಾ ಅಂದರೆ ದಕ್ಷಿಣ ಏಷ್ಯಾ ಮತ್ತು ಸೌತ್ ಈಸ್ಟ್ ಏಷ್ಯಾ ಅಂದರೆ ಆಗ್ನೇಯ ಏಷ್ಯಾ, ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾದ ಒಟ್ಟು 7 ರಾಷ್ಟ್ರಗಳು ಬಿಮ್ಸ್ಟೆಕ್ನ ಭಾಗವಾಗಿದ್ದಾವೆ. ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಬಾಂಗ್ಲಾದೇಶದ ಢಾಕಾದಲ್ಲಿದೆ. ಇದು ಯಾವಾಗ ಆರಂಭ ಆಯಿತು ಅಂದರೆ 1997 ಜೂನ್ 6ರಂದು ಬ್ಯಾಂಕಾಂಕಲ್ಲಿ ಆರಂಭ ಆಗುತ್ತೆ ಬಿಮ್ಸ್ಟೆಕ್ ದೇಶಗಳ ಒಂದು ಒಕ್ಕೂಟ. ಇದನ್ನು ಥೈಲ್ಯಾಂಡ್ ದೇಶದ ಬ್ಯಾಂಕಾಂಕಲ್ಲಿ ಆರಂಭಗೊಳಿಸಿದಾಗ ಮೊದಲನೇದಾಗಿ ಇದನ್ನು ಬಿಸ್ಟೆಕ್ ಅಂತ ಕರಿತಾ ಇದ್ರು. ಅಂದರೆ ಯಾವ ಭಾಗವಾಗಿದ್ದು ಅಂದರೆ ಬಾಂಗ್ಲಾದೇಶ, ಇಂಡಿಯಾ, ಶ್ರೀಲಂಕಾ ಮತ್ತು ಥೈಲ್ಯಾಂಡ್ಗಳು ಭಾಗವಾಗಿದ್ದು ಮತ್ತು ಅವುಗಳ ಎಕನಾಮಿಕ್ ಕೋಆಪರೇಷನ್ಗೆ ಈ ಸಂಘಟನೆ ಆರಂಭಿಸಿದ್ದರಿಂದ ಅವುಗಳನ್ನ ಬಿಸ್ಟೆಕ್ ಅಂತ ಕರಿತಾ ಇದ್ರು. ನಂತರ 1997 22ನೇ ಡಿಸೆಂಬರ್ ಮಯನ್ಮಾರ್ ಕೂಡ ಈ ಒಂದು ಸಂಘಟನೆಗೆ ಜಾಯಿನ್ ಆಗುತ್ತೆ. ಅದಕ್ಕೋಸ್ಕರ ಬಿಸ್ಟೆಕ್ನ ಬಿಮ್ಸ್ಟೆಕ್ ಅಂತ ಮಾಡ್ಕೊಳ್ತಾರೆ, ಯಾಕಂದರೆ ಮಯನ್ಮಾರ್ ಕೂಡ ಪಾರ್ಟ್ ಆಗುತ್ತೆ. ಸೊ ಇವುಗಳು ಈ ದೇಶಗಳ ಎಕನಾಮಿಕ್ ಕೋಆಪರೇಷನ್ ಆಗಿರುತ್ತೆ. ನಂತರ 2004 ಫೆಬ್ರವರಿಯಲ್ಲಿ ನೇಪಾಳ ಮತ್ತು ಭೂತಾನ್ಗಳು ಸಹಿತನು ಈ ಒಂದು ಬಿಮ್ಸ್ಟೆಕ್ನ ಭಾಗ ಆಗೋದ್ರಿಂದ ಸೊ ಎಕನಾಮಿಕ್ ಕೋಆಪರೇಷನ್ ಜೊತೆಗೆ ಅದನ್ನು ರೀನೇಮ್ ಮಾಡ್ತಾರೆ. ಏನಂತ? ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ ಬಿಮ್ಸ್ಟೆಕ್ ಅಂತ ರೀನೇಮ್ ಮಾಡ್ತಾರೆ. ಸೊ ಇಷ್ಟು ಬಿಮ್ಸ್ಟೆಕ್ಗಳ ಭಾಗ ಆಯಿತು. ಸೊ ಎಷ್ಟು ದೇಶಗಳಂದರೆ 7 ದೇಶಗಳು. ಎಲ್ಲಿ ಪ್ರಧಾನ ಕಚೇರಿ ಇದೆ ಅಂದರೆ ಬಾಂಗ್ಲಾದೇಶದ ಢಾಕಾದಲ್ಲಿ. ಯಾವಾಗ ಆರಂಭ ಆಗಿತ್ತು ಅಂದರೆ 1997ರಲ್ಲಿ. ಹಾಗಾದರೆ ಮ್ಯಾಪ್ ಮುಖಾಂತರ ಆ ದೇಶಗಳನ್ನು ನೋಡೋಣ. ಬಿಮ್ಸ್ಟೆಕ್ ಅಂದರೆ ಮೊದಲು ಬಾಂಗ್ಲಾದೇಶ್, ನೆಕ್ಸ್ಟು ಇಂಡಿಯಾ, ಮಯನ್ಮಾರ್, ಶ್ರೀಲಂಕಾ ಮತ್ತು ಥೈಲ್ಯಾಂಡ್ಗಳು ಎಕನಾಮಿಕ್ ಕೋಆಪರೇಷನ್ಗೆ. ನೇಪಾಳ, ಭೂತಾನ್ಗಳು ಸಹಿತ ಇದರ ಭಾಗವಾಗಿದ್ದಾವೆ, ನೆನ್ಪಿಡ್ಬೇಕು. ಒಟ್ಟು 7 ದೇಶಗಳು. ಮುಂದೆ ಹೋಗೋಣ. ಭಾರತದ ಪರಿಸರ ಸ್ಥಿತಿಗತಿ ವರದಿ 2021 ಅಂದರೆ ಸ್ಟೇಟ್ ಆಫ್ ಇಂಡಿಯಾಸ್ ಎನ್ವಿರಾನ್ಮೆಂಟ್ ರಿಪೋರ್ಟ್ 2021 ಆಗುತ್ತೆ. ಇದರಲ್ಲಿ ಯಾವ ರೀತಿಯ ಅಂಶಗಳನ್ನು ನೀಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ಓಕೆ, ನೋಡಿ, ಇಂಡಿಯಾ ಸ್ಲಿಪ್ಸ್ 2 ಸ್ಪಾಟ್ಸ್ ಟು ರ್ಯಾಂಕ್ 117 ಆನ್ ಅಚೀವಿಂಗ್ ದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ನೋಡಿ, ವಿಶ್ವಸಂಸ್ಥೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳನ್ನು 2030 ವೇಳೆಗೆ ಅಚೀವ್ ಮಾಡಬೇಕು ನಮ್ಮ ಪ್ರಪಂಚದಲ್ಲಿ ಅಂತ ಒಟ್ಟು 17 ಗುರಿಗಳನ್ನು ಹಾಕ್ಕೊಂಡಿದೆ ಅಂತ ನಾವು ಹಿಂದೆ ಕೂಡ ಡಿಸ್ಕಸ್ ಮಾಡಿದ್ವಿ. ಆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳನ್ನು ನಾವು ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ನಮ್ಮ ಕನ್ನಡದಲ್ಲಿ ಕರಿತೀವಿ. ಹಾಗಾದರೆ ಆ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಅಚೀವ್ಮೆಂಟಲ್ಲಿ, ಸಾಧನೆಯಲ್ಲಿ, ಅವುಗಳನ್ನು ರೀಚ್ ಆಗೋದ್ರಲ್ಲಿ ಭಾರತ ಯಾವ ರೀತಿಯ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದೆ ಅನ್ನೋದ್ರ ಮೇಲೆ ವಿಶ್ವಸಂಸ್ಥೆ ಈ ಒಂದು ರ್ಯಾಂಕಿಂಗ್ಗಳನ್ನು ಕೊಡ್ತಾ ಹೋಗುತ್ತೆ. ಆ ರ್ಯಾಂಕಿಂಗಲ್ಲಿ ಭಾರತದ ಸ್ಥಿತಿಗತಿ ವರದಿ ಯಾವ ರೀತಿಯಾಗಿದೆ ಅಂದರೆ
ಕಳೆದ ವರ್ಷ ಹೋಲಿಸಿಕೊಂಡಾಗ 2 ರ್ಯಾಂಕ್ಗಳ ಕುಸಿತವನ್ನು ಕಂಡಿದೆ. 115th ರ್ಯಾಂಕ್ ಇತ್ತು, ಈಗ 117th ಆಗ್ತಾ ಇದೆ ಭಾರತ. ಹಾಗಾದರೆ ಎಲ್ಲಿ ಲ್ಯಾಗ್ ಆಗ್ತಾ ಇದೆ ಅಂತ ನೋಡೋದಕ್ಕೆ ಮುಂಚೆ ಯಾವ ಗುರಿಗಳಂತ ನೋಡ್ತಾ ಹೋಗೋಣ. ನೋಡಿ, ವಿಶ್ವಸಂಸ್ಥೆಯು ಸುಸ್ಥಿರ ಅಭಿವೃದ್ಧಿ ಗುರಿಗಳಂತ ಒಟ್ಟು 17 ಗುರಿಗಳನ್ನು ಹಾಕ್ಕೊಂಡಿದೆ. ತನ್ನ ಸದಸ್ಯ ರಾಷ್ಟ್ರಗಳಾಗಿರ್ತಕ್ಕಂಥ 193 ಸದಸ್ಯ ರಾಷ್ಟ್ರಗಳಲ್ಲಿ 2030 ವೇಳೆಗೆ ಈ 17 ಗುರಿಗಳನ್ನು ತಲುಪಬೇಕು. ಅಂದರೆ ಪ್ರಪಂಚದಲ್ಲಿ ಬಡತನ ನಿರ್ಮೂಲನೆಯನ್ನು ಮಾಡಬೇಕು, ಹಸಿವು ಮುಕ್ತ ದೇಶಗಳನ್ನಾಗಿ ಮಾಡಬೇಕು. ಹೀಗೆ ಒಟ್ಟು 17 ಗುರಿಗಳನ್ನು ಹಾಕ್ಕೊಂಡಿದೆ. ಈ 17 ಗುರಿಗಳ ಅಚೀವ್ಮೆಂಟಲ್ಲಿ ಭಾರತ ಒಂದು ಸ್ವಲ್ಪ ಪ್ರಯತ್ನ ಕಡಿಮೆ ಇದೆ ಅಂತಕ್ಕಂಥದ್ದು. ಎಲ್ಲಿ ವಿಫಲವಾಗಿದೆ ಅಂದರೆ ಹಂಗರ್ ಆ್ಯಂಡ್ ಅಚೀವಿಂಗ್ ಫುಡ್ ಸೆಕ್ಯೂರಿಟಿ SDG2 ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 2 ನೋಡಿಬೇಕಾದ್ರೆ ನೋಡಿ, ಸುಸ್ಥಿರ ಗುರಿಗಳು ಅಭಿವೃದ್ಧಿ ಗುರಿಗಳು 2ನೇದರಲ್ಲಿ ಹಸಿವು ಮುಕ್ತ ಮಾಡಬೇಕು ನಮ್ಮ ದೇಶವನ್ನು ಅನ್ನೋದರಲ್ಲಿ ಸ್ವಲ್ಪ ಎಡವಿದೆ. ಮತ್ತು 5ನೇ ಗುರಿಯಾಗಿರ್ತಕ್ಕಂಥ ಅಚೀವಿಂಗ್ ದ ಜೆಂಡರ್ ಈಕ್ವಾಲಿಟಿ ಅಂದರೆ ಲಿಂಗ ಸಮಾನತೆಯನ್ನು ನೀಡೋದರಲ್ಲಿ ಭಾರತ ಸ್ವಲ್ಪ ಪ್ರಯತ್ನ ಕಡಿಮೆ ಇದೆ. ಮತ್ತು 9ನೇ ಗುರಿ ಏನಿದೆಯೋ ಆ 9ನೇ ಗುರಿಯಲ್ಲೂ ಕೂಡ ಹಿಂದುಳಿದಿದೆ ಅಂತಕ್ಕಂಥದ್ದು. 9ನೇ ಗುರಿ ಏನಿದೆ, ಉದ್ಯಮ, ಆವಿಷ್ಕಾರ ಮತ್ತು ಮೂಲ ಸೌಕರ್ಯಗಳು. ಈ 9ನೇ ಗುರಿಯಲ್ಲೂ ಸಹಿತ ಅಷ್ಟೊಂದು ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ. ಅದಕ್ಕೋಸ್ಕರ ಭಾರತ 2 ರ್ಯಾಂಕ್ಗಳನ್ನು ಕುಸಿದಿದೆ. ಒಟ್ಟು 100 ಪಾಯಿಂಟ್ಗಳಿಗೆ 61.9 ಅಂಕಗಳನ್ನು ಭಾರತ ಸ್ಕೋರ್ ಮಾಡಿದೆ. ಹಾಗಾದರೆ ಭಾರತದ ನೆರೆಹೊರೆಯ ದೇಶಗಳನ್ನು ತೆಗೆದುಕೊಂಡಾಗ ಭೂತಾನ, ನೇಪಾಳ, ಶ್ರೀಲಂಕಾ, ಬಾಂಗ್ಲಾದೇಶಕ್ಕಿಂತಲೂ ಕಡಿಮೆ ಪರ್ಫಾರ್ಮೆನ್ಸನ್ನು ಭಾರತ ತೋರಿಸಿದೆ. ಸೊ ಒಟ್ಟಾರೆಯಾಗಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸಲ್ಲಿ ಈಗ ಭಾರತ ಎಷ್ಟನೇ ರ್ಯಾಂಕಲ್ಲಿದೆ ಅಂದರೆ 117 ರ್ಯಾಂಕಲ್ಲಿದೆ. ಓಕೆ, ನೆಕ್ಸ್ಟ್ ವಿಶ್ವ ಉದ್ಯೋಗ ಮತ್ತು ಸಾಮಾಜಿಕ ದೃಷ್ಟಿಕೋನ 2021 ವರ್ಲ್ಡ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಸೋಷಿಯಲ್ ಔಟ್ಲುಕ್ ಆಗುತ್ತೆ 2021. ಹಾಗಾದರೆ ಇದನ್ನು ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ILO, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಏನಿದೆಯೋ ಆ ಒಂದು ಆರ್ಗನೈಜೇಷನ್ನು ಈ ಒಂದು ವರ್ಲ್ಡ್ ಎಂಪ್ಲಾಯ್ಮೆಂಟ್ ಸೋಷಿಯಲ್ ಔಟ್ಲುಕ್ 2021 ರಿಲೀಸ್ ಮಾಡಿದೆ. ಈಗ ನೋಡಿ, ಈ ಕಾರ್ಮಿಕ ಸಂಘಟನೆಯ ಉದ್ದೇಶ ಏನಾಗ್ತಾ ಇದೆ, ಇಂದಿನ ಕಾರ್ಮಿಕರ ಒಂದು ಪರಿಸ್ಥಿತಿಗೂ ಇವತ್ತಿನ ಕಾರ್ಮಿಕರ ಪರಿಸ್ಥಿತಿಗೂ ಹಲವಾರು ವ್ಯತ್ಯಾಸಗಳಿದ್ದಾವೆ. ಇವತ್ತು ಡಿಜಿಟಲೈಸೇಷನ್ ಆಗ್ತಾ ಇದೆ. ಹಾಗಾಗಿ ಡಿಜಿಟಲ್ ಲೇಬಲ್ ಪ್ಲಾಟ್ಫಾರ್ಮ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ, ಔಟ್ಲುಕ್ಗಳನ್ನು ಈ ILO ವರ್ಲ್ಡ್ ಎಂಪ್ಲಾಯ್ಮೆಂಟ್ ಸೋಷಿಯಲ್ ಔಟ್ಲುಕ್ಕಲ್ಲಿ ನೀಡ್ತಾ ಬರ್ತಾ ಇದೆ. ಇಲ್ಲೇನು ಇಂಪಾರ್ಟೆಂಟ್ ಅಂದರೆ ಈ ಒಂದು ವಿಶ್ವ ಉದ್ಯೋಗ ಮತ್ತು ಸಾಮಾಜಿಕ ದೃಷ್ಟಿಕೋನವನ್ನು ರಿಲೀಸ್ ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದು ಅಂದರೆ ಅದು ILO ಆಗುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 5, ವೆಯಾನ್ ಅಂತಕ್ಕಂಥ ಒಂದು ಗ್ರಾಮ 100% ಲಸಿಕೆಯನ್ನು ಪಡೆದಿರ್ತಕ್ಕಂಥ ಮೊದಲನೇ ಗ್ರಾಮ ಆಗುತ್ತೆ ನಮ್ಮ ಭಾರತದಲ್ಲಿ. ನೋಡಿ, ವೆಯಾನ್ ಫಸ್ಟ್ ವಿಲೇಜ್ ಟು ವ್ಯಾಕ್ಸಿನೇಟ್ 100% ಅಡಲ್ಟ್ ಪಾಪ್ಯುಲೇಷನ್ ಅಂದರೆ 18 ವರ್ಷಕ್ಕಿಂತ ಮೇಲೆ ಇರ್ತಕ್ಕಂಥ ಎಲ್ಲ ಪಾಪ್ಯುಲೇಷನ್ಗೆ ಲಸಿಕೆಯನ್ನು, ಕರೋನಾ ಲಸಿಕೆಯನ್ನು ನೀಡಿರ್ತಕ್ಕಂಥ ಭಾರತದ ಒಂದು ಗ್ರಾಮ ಯಾವುದು ಅಂದರೆ ಅದು ವೆಯಾನ್ ಆಗುತ್ತೆ. ಹಾಗಾದರೆ ಇದು ಎಲ್ಲಿ ಬರುತ್ತೆ ಅಂದರೆ ನೋಡಿ, ಜಮ್ಮು ಕಾಶ್ಮೀರದಲ್ಲಿ ಬರುತ್ತೆ. 100% ಕೋವಿಡ್ ವ್ಯಾಕ್ಸಿನೇಷನ್. ಕಾಶ್ಮೀರ್ ವಿಲೇಜ್ ಈಸ್ ಇಂಡಿಯಾಸ್ ಫಸ್ಟ್ ಟು ಇನಾಕ್ಯುಲೇಟ್ ಆಲ್ ಅಡಲ್ಟ್ಸ್. ಓಕೆ, ಸೊ ಹಾಗಾದರೆ ವೆಯಾನ್ ವಿಲೇಜ್ ಎಲ್ಲಿ ಬರುತ್ತೆ ಅಂದರೆ ಜಮ್ಮು ಕಾಶ್ಮೀರದ ಬಂಡೀಪೋರಾ ಏರಿಯಾದಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ 6ನೇ ಪ್ರಶ್ನೆ, ಭಾರತ UN ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಗೆ ಆಯ್ಕೆ. ಅಂದರೆ ಇಂಡಿಯಾ ಎಲೆಕ್ಟೆಡ್ ಟು UN ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್. ವಿಶ್ವಸಂಸ್ಥೆ ಒಂದು ಅಂಗವಾಗಿರ್ತಕ್ಕಂಥ ಒಂದು ಆರ್ಗನ್ ಆಗಿರ್ತಕ್ಕಂಥ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಗೆ ಭಾರತ ಈಗ ಆಯ್ಕೆಯಾಗಿದೆ ಅಂತಕ್ಕಂಥದ್ದು. ಓಕೆ, ನೋಡಿ, ಇಂಡಿಯಾ ಎಲೆಕ್ಟೆಡ್ ಟು UN ಎಕನಾಮಿಕ್ ಸೋಷಿಯಲ್ ಕೌನ್ಸಿಲ್ ಫಾರ್ 2022 to 24. ಓಕೆ, ಹಾಗಾದರೆ ವಿಶ್ವಸಂಸ್ಥೆಯ 6 ಅಂಗಗಳು ಯಾವ್ಯಾವ ಅನ್ನೋದಂದರೆ 6 ಆರ್ಗನ್ಸ್ ಆಫ್ ದ ಯುನೈಟೆಡ್ ನೇಷನ್ಸು. ಮೊದಲನೇದು ಸಾಮಾನ್ಯ ಸಭೆ, ಜನರಲ್ ಅಸೆಂಬ್ಲಿ. ಸೊ ಈ ಒಂದು ಜನರಲ್ ಅಸೆಂಬ್ಲಿಗೇನೆ ಈಗ ಮಾಲ್ಡೀವ್ಸ್ನ ವಿದೇಶಾಂಗ ಸಚಿವರು ಈಗ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಇದ್ದಾರೆ. ನಾವು ಕಳೆದ ಕರೆಂಟ್ ಇವೆಂಟ್ಸಲ್ಲಿ ನೋಡಿದ್ವಿ. ನೆಕ್ಸ್ಟ್ 2ನೇ ಪ್ರಮುಖ ಅಂಗ ಅಂದರೆ ವಿಶ್ವಸಂಸ್ಥೆದು ಭದ್ರತಾ ಮಂಡಳಿ ಅಥವಾ ಸೆಕ್ಯೂರಿಟಿ ಕೌನ್ಸಿಲ್ ಆಗುತ್ತೆ. 3ನೇದೇ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಅಥವಾ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ಲು. ಈ ಒಂದು ಮಂಡಳಿಗೆ ಈಗ ಭಾರತ ಆಯ್ಕೆಯಾಗಿದೆ. 4ನೇದು ಟ್ರಸ್ಟಿಶಿಪ್ ಕೌನ್ಸಿಲು. 5ನೇದು ಅಂತಾರಾಷ್ಟ್ರೀಯ ನ್ಯಾಯಾಲಯ. 6ನೇದು ಸಚಿವಾಲಯ ಅಥವಾ ಸೆಕ್ರೆಟರಿಯೇಟ್ ಅಂತ ಕರಿತೀವಿ. ಸೊ ಈ 3ನೇದು ಇಂಪಾರ್ಟೆಂಟ್. ಈಗ ನಮಗೆ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಏನಿದೆಯೋ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲು, ಈ ಒಂದು ಮಂಡಳಿಗೆ ಭಾರತ 2022ರಿಂದ 2024 ಆಯ್ಕೆಯಾಗಿದೆ. ಓಕೆ, 7ನೇ ಪ್ರಶ್ನೆ, MSME ವಲಯದ ಉತ್ತೇಜನಕ್ಕಾಗಿ ವಿಶ್ವ ಬ್ಯಾಂಕ್ ಯೋಜನೆಯನ್ನು ಗುರುತಿಸಿದೆ. ಈ ಕರೋನಾ ಸಂದರ್ಭದಲ್ಲಿ ಬಹಳ ಹೊಡೆತವನ್ನು ಪಡೆದಿರ್ತಕ್ಕಂಥ ಒಂದು ಸೆಕ್ಟರ್ ಅಂದರೆ ಅದು MSME ಸೆಕ್ಟರ್ ಆಗುತ್ತೆ. MSME ಅಂದರೆ ಮೈಕ್ರೋ ಸ್ಮಾಲ್ ಮೀಡಿಯಮ್ ಎಂಟರ್ಪ್ರೈಸಸ್ ಅಂದರೆ ನಮ್ಮ ಕನ್ನಡದಲ್ಲಿ
ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳೇನಿದ್ದಾವೆ ಅತಿ ಹೆಚ್ಚು ಒಂದು ಹೊಡೆತವನ್ನು ಪಡೆದಿರ್ತಕ್ಕಂಥ ಸೆಕ್ಟರ್ ಅಂದರೆ ಈ MSME ಸೆಕ್ಟರ್ ಆಗುತ್ತೆ. ಆದ್ದರಿಂದ ಇವುಗಳನ್ನು ಮೇಲೆತ್ತಬೇಕಾದ್ರೆ ಭಾರತ ಸರ್ಕಾರ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇದೆ, ಪ್ಯಾಕೇಜ್ಗಳನ್ನು ಘೋಷಣೆ ಮಾಡ್ತಾ ಇದೆ. ಆ ಪ್ಯಾಕೇಜ್ಗಳಲ್ಲಿ ಅತಿ ಹೆಚ್ಚಿನ ಕೊಡುಗೆಯನ್ನು ಈ ಸೆಕ್ಟರ್ಗೆ ನೀಡ್ತಾ ಇದೆ. ಈಗ ವಿಶ್ವ ಬ್ಯಾಂಕ್ನಿಂದ ಒಂದಷ್ಟು ಸಹಕಾರವನ್ನು ಪಡೆದು ಈ MSME ಸೆಕ್ಟರನ್ನು ಉತ್ತೇಜನ ಮಾಡೋದಕ್ಕೆ ಭಾರತ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ವರ್ಲ್ಡ್ ಬ್ಯಾಂಕ್ ಅಪ್ರೂವ್ಸ್ $500 million ಪ್ರೋಗ್ರಾಮ್ ಟು ಹೆಲ್ಪ್ ಬೂಸ್ಟ್ ಇಂಡಿಯಾಸ್ MSME ಸೆಕ್ಟರ್. ಓಕೆ, ಸೊ ಇದರಲ್ಲಿ ಸುಮಾರು 5,55,000 MSMEಗಳನ್ನು ಮೇಲೆತ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಯಾವ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಇದಕ್ಕೆ ಸಹಕಾರವನ್ನು ನೀಡ್ತಾ ಇದೆ ಅಂದರೆ ವರ್ಲ್ಡ್ ಬ್ಯಾಂಕ್ ಆಗುತ್ತೆ, ವಿಶ್ವಸಂಸ್ಥೆ ಆಗುತ್ತೆ. ಸೊ ನೆಕ್ಸ್ಟು ಕೋರ್ಟ್ ಪ್ರೊಸೀಡಿಂಗ್ಸ್ ಲೈವ್ ಸ್ಟ್ರೀಮಿಂಗ್ ಅಥವಾ ನೇರ ಪ್ರಸಾರಕ್ಕಾಗಿ ಕರಡು ನಿಯಮಗಳು ಪ್ರಕಟಗೊಂಡಿದ್ದಾವೆ. ಡ್ರಾಫ್ಟ್ ರೂಲ್ಸ್ ಫಾರ್ ಲೈವ್ ಸ್ಟ್ರೀಮಿಂಗ್ ಆಫ್ ಕೋರ್ಟ್ ಪ್ರೊಸೀಡಿಂಗ್ಸ್. ಕೋರ್ಟಲ್ಲಿ ನಡೀತಕ್ಕಂಥ ಪ್ರೊಸೀಡಿಂಗ್ಸ್ಗಳನ್ನು ಲೈವ್ ಆಗಿ ರೆಕಾರ್ಡ್ ಮಾಡಬೇಕು, ನೇರ ಪ್ರಸಾರವನ್ನು ಮಾಡಬೇಕು ಅನ್ನೋದನ್ನು ಈಗ ಹಲವಾರು ಕರಡು ನಿಯಮಗಳು ಪ್ರಕಟ ಆಗಿದ್ದಾವೆ. ಅದರಲ್ಲಿ ನೋಡಿ, ಸುಪ್ರೀಂ ಕೋರ್ಟ್ ಈ ಕಮಿಟಿ ರಿಲೀಸಸ್ ಡ್ರಾಫ್ಟ್ ಮಾಡೆಲ್ ರೂಲ್ಸ್ ಫಾರ್ ಲೈವ್ ಸ್ಟ್ರೀಮಿಂಗ್ ರೆಕಾರ್ಡಿಂಗ್ ಆಫ್ ಕೋರ್ಟ್ ಪ್ರೊಸೀಡಿಂಗ್ಸ್. ಅದಕ್ಕೆ ಒಂದಷ್ಟು ಸಜೆಷನ್ನ ಕೇಳಿದ್ದಾರೆ, ಇನ್ನೂ ಫೈನಲೈಸ್ ಆಗಿಲ್ಲ. ಬಟ್ ಕೆಲವೊಂದು ಅಂಶಗಳನ್ನು ಅದರಿಂದ ಎಕ್ಸ್ಕ್ಲೂಡ್ ಮಾಡ್ತಾ ಇದ್ದಾರೆ. ಎಲ್ಲನೂ ಲೈವ್ ಸ್ಟ್ರೀಮ್ ಮಾಡೋಕ್ಕಾಗಲ್ಲ, ಎಲ್ಲನೂ ರೆಕಾರ್ಡ್ ಮಾಡೋಕ್ಕಾಗಲ್ಲ, ಕೆಲವೊಂದನ್ನು ಅದರಿಂದ ಹೊರಗಿಡ್ತಾ ಇದ್ದಾರೆ. ಅವು ಯಾವ್ಯಾವ ಅಂತಲೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ನೋಡೋಣ ಮುಂದೆ ಇದು ಫೈನಲೈಸ್ ಆದಾಗ ಇನ್ನಷ್ಟು ಡೀಟೇಲ್ಸನ್ನು ನೋಡ್ತಾ ಹೋಗೋಣ. 9ನೇ ಪ್ರಶ್ನೆ, ಲಿಯೋನಲ್ ಮೆಸ್ಸಿ ಮೀರಿಸಿದ ಸುನಿಲ್ ಛೆಟ್ರಿ. ಸುನಿಲ್ ಛೆಟ್ರಿ ಭಾರತದ ಫುಟ್ಬಾಲ್ ಪ್ಲೇಯರು. ಇವರು ಲಿಯೋನೆಲ್ ಮೆಸ್ಸಿಗಿಂತಲೂ ಹೆಚ್ಚಿನ ಒಂದು ಅಂತಾರಾಷ್ಟ್ರೀಯ ಗೋಲುಗಳನ್ನು ಗಳಿಸಿದ್ದಾರೆ. ಅದಕ್ಕೋಸ್ಕರ ವೆರಿ ಫೇಮಸ್ ಆಗಿದ್ದಾರೆ. ಸೊ ಸುದ್ದಿಲಿದ್ದಾರೆ. ಪ್ರಶ್ನೆ ಬರ್ಬೋದು, ಸುನಿಲ್ ಛೆಟ್ರಿ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂದರೆ ಫುಟ್ಬಾಲ್ ಕ್ರೀಡೆಗೆ. ಓಕೆ, ನೋಡಿ, ಇಂಡಿಯಾ ಸುನಿಲ್ ಛೆಟ್ರಿ ಪಾಸಸ್ ಲಿಯೋನೆಲ್ ಮೆಸ್ಸಿ ಇನ್ ಇಂಟರ್ನ್ಯಾಷನಲ್ ಗೋಲ್ಸ್. ಲಿಯೋನೆಲ್ ಮೆಸ್ಸಿ ಅವರು 72 ಗೋಲುಗಳನ್ನು ಗಳಿಸಿದ್ರು. ಈಗ ನಮ್ಮ ಸುನಿಲ್ ಛೆಟ್ರಿ ಅವರು 73 ಗೋಲುಗಳನ್ನು ಗಳಿಸಿದ್ದಾರೆ. ಅಂತಾರಾಷ್ಟ್ರೀಯ ಗೋಲ್ಗಳು ವೆರಿ ಇಂಪಾರ್ಟೆಂಟ್. ಹಾಗಾಗಿ ಈಗ 2ನೇ ಸ್ಥಾನದಲ್ಲಿದ್ದಾರೆ. ಹಾಗಾದರೆ 1ನೇ ಸ್ಥಾನದಲ್ಲಿ ಅಂದರೆ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ಗೋಲುಗಳನ್ನು ಗಳಿಸಿರ್ತಕ್ಕಂಥ ಕ್ರೀಡಾಪಟು ಯಾರು ಅಥವಾ ಫುಟ್ಬಾಲ್ ತಾರೆ ಯಾರು ಅಂದರೆ ಅವರು ಪೋರ್ಚುಗಲ್ನ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು. 2ನೇ ಸ್ಥಾನದಲ್ಲಿ ನಮ್ಮ ಸುನಿಲ್ ಛೆಟ್ರಿ ಅವರಿದ್ದಾರೆ. ಸೊ ನೆಕ್ಸ್ಟು ಲಿಯೋನೆಲ್ ಮೆಸ್ಸಿ ಕೂಡ ವೆರಿ ಇಂಪಾರ್ಟೆಂಟ್ ಪ್ಲೇಯರ್ ಆಗ್ತಾರೆ, ಅರ್ಜೆಂಟೈನಾದವರು. ಓಕೆ, ಈಗ ಇತ್ತೀಚಿನ ಒಂದು ಡೀಟೇಲ್ಸ್ ಪ್ರಕಾರ ಕ್ರಿಸ್ಟಿಯಾನೋ ರೊನಾಲ್ಡೋ ಪೋರ್ಚುಗಲ್ ಅವರು 103 ಅಂತಾರಾಷ್ಟ್ರೀಯ ಗೋಲುಗಳನ್ನು ಗಳಿಸಿದ್ದಾರೆ. ಸುನಿಲ್ ಛೆಟ್ರಿ ಭಾರತದವರು 74 ಗೋಲ್ಗಳು, ಅಲಿ ಅವರು UAE-ದವರು 73, ನೆಕ್ಸ್ಟ್ ಲಿಯೋನೆಲ್ ಮೆಸ್ಸಿ ಅವರು ಅರ್ಜೆಂಟೈನಾ ದೇಶದವರು 72 ಗೋಲುಗಳು. ಓಕೆ, ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಜನರಲ್ ಆಗಿ ಕೇಳ್ತಾರೆ, ಅವರು ಎಷ್ಟು ಗೋಲು ಅಂತ ಕೇಳಲ್ಲ. ಸೊ ಬಟ್ ನೆನ್ಪಿಡ್ಬೇಕಂದ್ರೇನು, ಸೊ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ, ಅವರು ಏನು ಅಚೀವ್ಮೆಂಟ್ ಮಾಡಿದ್ದಾರೆ, ಅವರು ಯಾವ ದೇಶದವರು ಅಂದಾಗ ಹೆಚ್ಚಿನ ನೆನಪಿರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಅಂಕಿಅಂಶಗಳು ಕೂಡ ಇಂಪಾರ್ಟೆಂಟು, ಬಟ್ ನೆನಪಿಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 10ನೇ ಪ್ರಶ್ನೆ, ಅಸ್ಸಾಂ ರಾಜ್ಯದಿಂದ ಭಾರತ ರತ್ನ ಮತ್ತು ಪದ್ಮಶ್ರೀ ಅಥವಾ ಪದ್ಮಭೂಷಣ, ಪದ್ಮವಿಭೂಷಣ ತರಹದ ಪ್ರಶಸ್ತಿಗಳನ್ನು ಘೋಷಣೆ ಮಾಡ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ನಾವು ಕರ್ನಾಟಕ ರತ್ನ ಅಂತ ಯಾವ ರೀತಿಯಾಗಿ ಕೊಡ್ತೀವಿ, ಅದೇ ಥರ ಅಸ್ಸಾಂ ರತ್ನ ಅಂತ ಪ್ರಶಸ್ತಿಗಳನ್ನು ಕೊಡೋದಕ್ಕೆ ಈಗ ಅಸ್ಸಾಂ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ನೋಡಿ, ಅಸ್ಸಾಂ ರತ್ನ ಅವಾರ್ಡು ಮತ್ತು ಅಸ್ಸಾಂ ವಿಭೂಷಣ್, ಅಸ್ಸಾಂ ಭೂಷಣ್, ಅಸ್ಸಾಂ ಶ್ರೀ ಅಂತಕ್ಕಂಥ ಅವಾರ್ಡ್ಗಳನ್ನು ಕೊಡ್ತಾ ಬರ್ತಾ ಇದೆ. ಈಗ ಅನೌನ್ಸ್ಮೆಂಟ್ ಕೂಡ ಮಾಡಿದೆ ಅಸ್ಸಾಂ ರಾಜ್ಯ. ಸೊ ನೋಡಿ, ಅಸ್ಸಾಂ ರತ್ನ 5 ಲಕ್ಷ, ಅಸ್ಸಾಂ ವಿಭೂಷಣ 3 ಲಕ್ಷ, ಅಸ್ಸಾಂ ಭೂಷಣ 2 ಲಕ್ಷ, ಅಸ್ಸಾಂ ಶ್ರೀ 1 ಲಕ್ಷ ರೂಪಾಯಿಗಳ ಅವಾರ್ಡ್ ಆಗುತ್ತೆ. ಓಕೆ, ನೆಕ್ಸ್ಟು 11ನೇ ಪ್ರಶ್ನೆ, ಎಕನಾಮಿಸ್ಟ್ ವಿಶ್ವದ ಅತ್ಯಂತ ವಾಸಯೋಗ್ಯ ನಗರಗಳ ವಾರ್ಷಿಕ ಸಮೀಕ್ಷೆ. ಅಂದರೆ ಎಕನಾಮಿಸ್ಟ್ ಅಂತಕ್ಕಂಥ ಒಂದು ಸಂಸ್ಥೆ ಆ್ಯನ್ಯುವಲ್ ಸರ್ವೆ ಆಫ್ ವರ್ಲ್ಡ್ಸ್ ಮೋಸ್ಟ್ ಲಿವೆಬಲ್ ಸಿಟೀಸ್ ಅಂತಕ್ಕಂಥ ಒಂದು ಸರ್ವೆಯನ್ನು ಮಾಡಿದೆ. ಎಕನಾಮಿಸ್ಟ್ ಅಂತಕ್ಕಂಥ ಒಂದು ಪತ್ರಿಕೆ ಕೂಡ ಇದೆ. ನೋಡಿ, ವಾಸಯೋಗ್ಯ ನಂಬರ್ 1 ಯಾರು ಅಂದರೆ ಆಕ್ಲ್ಯಾಂಡ್. ಆಕ್ಲ್ಯಾಂಡ್ ಎಲ್ಲಿ ಬರುತ್ತೆ? ನ್ಯೂಜಿಲೆಂಡ್ನ ಆಕ್ಲ್ಯಾಂಡ್ ನಗರವನ್ನು ವಿಶ್ವದಲ್ಲೇ ಅತ್ಯಂತ ವಾಸಯೋಗ್ಯ ನಗರ ಎಂದು ದಿ ಎಕನಾಮಿಸ್ಟ್ನ ಜಾಗತಿಕ ಸಮೀಕ್ಷೆ ಹೇಳಿದೆ. ಕೋವಿಡ್-19 ಬಿಕ್ಕಟ್ಟು ಜಗತ್ತಿನ ನಗರಗಳ ಜನಜೀವನದ ಮೇಲೆ ಪ್ರಭಾವವನ್ನು ಬೀರಿದೆ. ಯುರೋಪ್ನ ಹಲವು ನಗರಗಳು ಕೋವಿಡ್ ಸಮಸ್ಯೆಯಿಂದ ಬಳಲಿದ್ದು ರ್ಯಾಂಕಿಂಗ್ನಲ್ಲಿ ಕುಸಿದಿವೆ. ಅಮೆರಿಕದ ನಗರಗಳು ಕೂಡ ಒಂದಷ್ಟು ಕುಸಿತವನ್ನು ಕಂಡಿದ್ದೇವೆ. ಹಾಗಾದರೆ ವಾಸಯೋಗ್ಯ ಪ್ರಮುಖ ನಗರಗಳಲ್ಲಿ ಯಾವುದ್ಯಾವುದು ನಂಬರ್ 1, ನಂಬರ್ 2 ಇದಾವೆ ಅಂದರೆ ಆಕ್ಲ್ಯಾಂಡು
ನಂಬರ್ 1ನಲ್ಲಿ ಇದು ನ್ಯೂಜಿಲೆಂಡ್ ದೇಶದಲ್ಲಿ ಬರುತ್ತೆ. 2ನೇ ಸ್ಥಾನದಲ್ಲಿ ಜಪಾನ್ನ ಒಸಾಕಾ, 3ನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾದ ಆಡಿಲೇಡ್ ಇದ್ದಾವೆ. ಸೊ ನಂಬರ್ 1 ಯಾವುದು ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ನ್ಯೂಜಿಲೆಂಡ್ನ ಆಕ್ಲೆಂಡ್ ನಗರ ಪ್ರಪಂಚದ ವಾಸಯೋಗ್ಯ ನಗರಗಳಲ್ಲಿಯೇ ನಂಬರ್ 1 ಸ್ಥಾನದಲ್ಲಿದೆ. ಇನ್ನು ಅತಿ ಕಡಿಮೆ ಅಂದರೆ ಅಯೋಗ್ಯ ನಗರ ಅಂತಲೂ ಕೂಡ ಕರಿಬೋದು. ಸಿರಿಯಾದ ಡಮಸ್ಕಸ್ ಜೀವಿಸಲು ಅತ್ಯಂತ ಅಯೋಗ್ಯ ನಗರವಾಗಿದೆ, ಸಿರಿಯಾದ ಡಮಸ್ಕಸ್. ನೆಕ್ಸ್ಟು ವಾಸಿಸಲು ಅಯೋಗ್ಯವಾಗಿರುವ ಟಾಪ್ 10 ಸಿಟೀಸ್ಗಳಲ್ಲಿ ಪಾಕಿಸ್ತಾನದ ಕರಾಚಿ ಮತ್ತು ಬಾಂಗ್ಲಾದೇಶದ ಢಾಕಾ ಕೂಡ ಸೇರಿವೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಓಕೆ ನೋಡಿ, ಪ್ಯಾಂಡಮಿಕ್ ಶೇಕ್ಸ್ ಅಪ್ ದ ರ್ಯಾಂಕಿಂಗ್ಸ್ ಆಫ್ ವರ್ಲ್ಡ್ಸ್ ಮೋಸ್ಟ್ ಲಿವೆಬಲ್ ಸಿಟೀಸ್. ನೆಕ್ಸ್ಟು 12ನೇ ಪ್ರಶ್ನೆ, ಅನೂಪ್ ಚಂದ್ರ ಪಾಂಡೆ ಚುನಾವಣಾ ಆಯುಕ್ತರಾಗಿ ನೇಮಕ. ಅನೂಪ್ ಚಂದ್ರ ಪಾಂಡೆ ಅಪಾಯಿಂಟೆಡ್ ಆಸ್ ಎಲೆಕ್ಷನ್ ಕಮಿಷನರ್. ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು, ಚೀಫ್ ಎಲೆಕ್ಷನ್ ಕಮಿಷನರ್ ಬೇರೆ, ಬರೀ ಎಲೆಕ್ಷನ್ ಕಮಿಷನರ್ ಬೇರೆ. ಅನೂಪ್ ಚಂದ್ರ ಪಾಂಡೆ ಅವರು ಕೇವಲ ಎಲೆಕ್ಷನ್ ಕಮಿಷನರ್, ನಾಟ್ ದ ಚೀಫ್ ಎಲೆಕ್ಷನ್ ಕಮಿಷನರ್, ನೆನ್ಪಿಡ್ಬೇಕು. ಓಕೆ, ಸೊ ಹಾಗಾದರೆ ನೋಡಿ, ಅನೂಪ್ ಚಂದ್ರ ಪಾಂಡೆ ಟೇಕ್ಸ್ ಚಾರ್ಜ್ ಆಸ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ. ಓಕೆ, ನೆಕ್ಸ್ಟು ಇಲ್ಲಿ ನೋಡಿ, ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಒಬ್ಬರು ಇರ್ತಾರೆ ಭಾರತದಲ್ಲಿ. ಭಾರತದ ಚುನಾವಣಾ ಆಯೋಗವನ್ನು ಆರ್ಟಿಕಲ್ 324 ಪ್ರಕಾರ ಸ್ಥಾಪನೆಯನ್ನು ಮಾಡ್ತಾರೆ. ಅದರ ಕೆಲಸ ಏನಂದರೆ, ನಮ್ಮ ದೇಶದ ಲೋಕಸಭೆ, ರಾಜ್ಯಸಭೆ, ರಾಜ್ಯ ವಿಧಾನಸಭೆಗಳು, ರಾಜ್ಯ ವಿಧಾನ ಪರಿಷತ್ತುಗಳು ಮತ್ತು ದೇಶದ ರಾಷ್ಟ್ರಪತಿ, ಉಪರಾಷ್ಟ್ರಪತಿಗಳ ಚುನಾವಣೆಯನ್ನು ಕಾರ್ಯವನ್ನು ನಿರ್ವಹಿಸಲು ಚುನಾವಣಾ ಆಯೋಗ ನೇಮಕಗೊಂಡಿದೆ. ಇನ್ನು ಸ್ಥಳೀಯ ಚುನಾವಣೆಗಳನ್ನು ಸ್ಥಳೀಯ ಅಥವಾ ಆಯಾ ರಾಜ್ಯಗಳಲ್ಲಿರ್ತಕ್ಕಂಥ ಚುನಾವಣಾ ಆಯೋಗವೇ ನಡೆಸುತ್ತೆ. ಓಕೆ, ಅದು ವೆರಿ ಇಂಪಾರ್ಟೆಂಟ್. ಇನ್ನೊಂದು, ನಮ್ಮ ಭಾರತದ ಚುನಾವಣಾ ಆಯೋಗದಲ್ಲಿ 3 ಪೋಸ್ಟ್ಗಳಿರ್ತವೆ, 3 ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪೋಸ್ಟು. ಒಂದು ಚೀಫ್ ಎಲೆಕ್ಷನ್ ಕಮಿಷನರು ಒಬ್ಬರು ಇರ್ತಾರೆ, 2 ಬರೀ ಎಲೆಕ್ಷನ್ ಕಮಿಷನರ್ಗಳು ಇರ್ತಾರೆ. ಇದು ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಹಾಗಾದರೆ ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಅಂದರೆ ಸುಕುಮಾರ್ ಸೇನ್ ಅಂತ ಭಾಳ ಎಕ್ಸಾಮ್ಗಳಲ್ಲಿ ಕೇಳಿದರೆ. ಇತ್ತೀಚೆಗೆ 23ನೇ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಂಥ ಸುನಿಲ್ ಅರೋರಾರವರು ನಿವೃತ್ತಿಯಾದರು. ಅವರ ಸ್ಥಾನದಲ್ಲಿ ಸುಶೀಲ್ ಚಂದ್ರರವರು ಬಂದಿದ್ದಾರೆ. ಇವರು 24ನೇ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು. ಹಾಗಾದರೆ ಚೀಫ್ ಎಲೆಕ್ಷನ್ ಕಮಿಷನರು ಸುಶೀಲ್ ಚಂದ್ರರವರಾದರೆ ಎಲೆಕ್ಷನ್ ಕಮಿಷನರ್ಸು 2 ಇದ್ದಾರೆ ಅಂತ ನಾನು ಆಲ್ರೆಡಿ ಹೇಳಿದ್ದೆ. ಮೊದಲನೆಯವರು ರಾಜೀವ್ ಕುಮಾರ್ ಅವರು, ಈಗ ಅನೂಪ್ ಚಂದ್ರ ಪಾಂಡೆರವರು ಮತ್ತೊಬ್ಬ ಚುನಾವಣಾ ಆಯುಕ್ತರಾಗಿ ನೇಮಕಗೊಂಡಿದ್ದಾರೆ. ಹಾಗಾದರೆ 3 ಎಲೆಕ್ಷನ್ ಕಮಿಷನರ್ ಇರ್ತಾರೆ, ಅದರಲ್ಲಿ ಒಬ್ಬರನ್ನ ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ಕರಿತೀವಿ, ಇನ್ನಿಬ್ಬರನ್ನ ಎಲೆಕ್ಷನ್ ಕಮಿಷನರ್ ಅಂತ ಕರಿತೀವಿ. ಓಕೆ, ಕ್ಲಿಯರ್ ಆಯಿತು ಅನ್ಕೊಳ್ತೀನಿ. ಮುಂದೆ ಹೋಗೋಣ. ಭಾರತ ಥೈಲ್ಯಾಂಡ್ ಕೋಆರ್ಡಿನೇಟೆಡ್ ಎಕ್ಸರ್ಸೈಸ್ ಪ್ರಾರಂಭ ಅಥವಾ ಇಂಡಿಯಾ ಥೈಲ್ಯಾಂಡ್ ಕಾರ್ಪೆಟ್ ಎಕ್ಸರ್ಸೈಸ್ ಬಿಗಿನ್ಸ್. ಓಕೆ, ಸೊ ಇದ್ರ ಬಗ್ಗೆ ನೋಡೋದಾದರೆ, ಭಾರತ ಮತ್ತು ಥೈಲ್ಯಾಂಡ್ಗಳ ನೌಕಾಪಡೆಗಳು 3 ದಿನಗಳ ಒಂದು ಕಾರ್ಪೆಟನ್ನು ಅಥವಾ ಕೋಆರ್ಡಿನೇಟೆಡ್ ಪ್ಯಾಟ್ರೋಲನ್ನು ಯಾವ ಸಮುದ್ರದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಅಂಡಮಾನ್ ಸಮುದ್ರದಲ್ಲಿ. ಇದು ಎಷ್ಟನೇ ಎಡಿಷನ್ ಅಂದರೆ 31ನೇ ಎಡಿಷನ್ ಆಗುತ್ತೆ, 31ನೇ ಆವೃತ್ತಿ ಆಗುತ್ತೆ. ಭಾರತ ಮತ್ತು ಥೈಲ್ಯಾಂಡ್ಗಳ ದೇಶದ ನೌಕಾಪಡೆಗಳು ಈ ಒಂದು ಪ್ಯಾಟ್ರೋಲನ್ನು, ಕೋಆರ್ಡಿನೇಟೆಡ್ ಪ್ಯಾಟ್ರೋಲ್ ಅಥವಾ ಕಾರ್ಪೆಟನ್ನು ನಡೆಸ್ತಾ ಇದ್ದಾರೆ. ಇದರಲ್ಲಿ ಭಾರತದ INS ಸರಯು ಮತ್ತು ಥೈಲ್ಯಾಂಡ್ನ ಕ್ರಾಬಿ ಅಂತಕ್ಕಂಥ ಶಿಪ್ಗಳು ಭಾಗವಹಿಸಿದ್ದಾವೆ. ಓಕೆ, ಸೊ ಇಷ್ಟು ಇದ್ರ ಬಗ್ಗೆ ತಿಳ್ಕೊಬೇಕು. ಯಾವ ಪ್ರದೇಶದಲ್ಲಿ ಅಂದರೆ ಅಂಡಮಾನ್ ಸಾಗರದ ಅಥವಾ ಅಂಡಮಾನ್ ಸಮುದ್ರದ ಪ್ರದೇಶದಲ್ಲಿ. ಓಕೆ, ನೆಕ್ಸ್ಟು ಖಾರಿಫ್ ಬೆಳೆಗಳ MSP ಹೆಚ್ಚಳ ಕೇಂದ್ರ ಸರ್ಕಾರ. ಸೆಂಟರ್ ಅನೌನ್ಸಸ್ ಹೈಕ್ ಇನ್ MSP ಫಾರ್ ಖಾರಿಫ್ ಕ್ರಾಪ್ಸ್. ಓಕೆ, ನೋಡಿ, ಹಾಗಾದರೆ ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಥವಾ ಬೆಂಬಲ ಬೆಲೆಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಮಳೆಗಾಲದ ಬೆಳೆಗಳಿಗೆ. ಆ ಒಂದು ಬೆಲೆಗಳನ್ನು ನಿರ್ಧರಿಸಿರ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದರೆ ಅವ್ರಿಗೆ ಸಜೆಷನ್ ಕೊಡೋದಕ್ಕೆ ಒಂದು ಆಯೋಗ ಇದೆ. ಆ ಆಯೋಗವನ್ನು ನಾವು ಕೇಂದ್ರ ಕೃಷಿ ವೆಚ್ಚ ಮತ್ತು ಬೆಲೆ ಆಯೋಗ ಅಂತ ಕರಿತೀವಿ. ಅದರ ಪ್ರಸ್ತುತ ಅಧ್ಯಕ್ಷರು ವಿಜಯ್ ಪಾಲ್ ಶರ್ಮಾರವರಿದ್ದಾರೆ. ಇವರು ಅನಾಲಿಸಿಸನ್ನು ಮಾಡಿ ಒಂದಷ್ಟು ರಿಪೋರ್ಟ್ಗಳನ್ನು ಕೇಂದ್ರ ಸರ್ಕಾರಕ್ಕೆ ನೀಡ್ತಾರೆ. ಯಾವ ಬೆಳೆಗೆ ಎಷ್ಟು MSPಯನ್ನು ಬೆಂಬಲ ಬೆಲೆಯನ್ನು ಹೆಚ್ಚಳ ಮಾಡಬೇಕು ಅಂತ. ಅದ್ರ ಪ್ರಕಾರ ಈಗ ಖಾರಿಫ್ ಬೆಳೆಗಳಿಗೆ ಕೇಂದ್ರ ಸರ್ಕಾರ 14 ಬೆಳೆಗಳಿಗೆ MSPಯನ್ನು ಹೆಚ್ಚಳ ಮಾಡಿದೆ. ಓಕೆ, ಯಾವ ಬೆಳೆಗಳಂದರೆ ಭತ್ತ, ರಾಗಿ ಸೇರಿದಂತೆ ಸುಮಾರು ಮುಂಗಾರು ಹಂಗಾಮಿನ 14 ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಸರ್ಕಾರ ಹೆಚ್ಚಳ ಮಾಡಿದೆ. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಈಗ ನೋಡಿ,
ಈಗ ಕೇಂದ್ರ ಸರ್ಕಾರ ತಂದಿರತಕ್ಕಂಥ 3 ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ಭಾಳಷ್ಟು ರೈತರು ದೆಹಲಿಯಲ್ಲಿ ಸುಮಾರು ದಿನಗಳಿಂದ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಬೆಂಬಲ ಬೆಲೆ ರದ್ದು ಮಾಡ್ಬೋದು ಮುಂದಿನ ದಿನಗಳಲ್ಲಿ ಅಂತಲೂ ಕೂಡ ಅವರ ಒಂದು ಹೋರಾಟ ನಡೆಸ್ತಾ ಇದ್ದಾರೆ. ಆದರೆ ಈಗ ಕೇಂದ್ರ ಸರ್ಕಾರ ಬೆಂಬಲ ಬೆಲೆಗಳನ್ನು ರದ್ದು ಮಾಡದೆ ಹೆಚ್ಚಳವನ್ನು ಮಾಡ್ತಾ ಇದೆ ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಓಕೆ, ನೆಕ್ಸ್ಟು, ವಿಶ್ವದ ಅತಿ ಉದ್ದದ ಸಾಗರದ ಒಳಗಿನ ಕೇಬಲ್ ಗೂಗಲ್ನಿಂದ ನಿರ್ಮಾಣವಾಗ್ತಾ ಇದೆ. ಗೂಗಲ್ ಟು ಬಿಲ್ಡ್ ಲಾಂಗೆಸ್ಟ್ ಅಂಡರ್ ಸಿ ಕೇಬಲ್ ಇನ್ ದ ವರ್ಲ್ಡ್. ಸೊ ಎಲ್ಲಿಂದ ಎಲ್ಲಿಗೆ ನೋಡಿ, ಯುನೈಟೆಡ್ ಸ್ಟೇಟ್ಸ್, ಉರುಗ್ವೆ, ಬ್ರಾಜಿಲ್ ಮತ್ತು ಅರ್ಜೆಂಟೈನಾಗಳನ್ನು ಕನೆಕ್ಟ್ ಮಾಡ್ತಕ್ಕಂಥ ಇಂಟರ್ನೆಟ್ ಕನೆಕ್ಷನ್ಗೆ ಆ ಒಂದು ರೀಸನಲ್ಲಿ ಹೆಚ್ಚಳ ಮಾಡ್ತಕ್ಕಂಥ ಪ್ರಪಂಚದಲ್ಲಿ ಅತಿ ಉದ್ದದ ಸಮುದ್ರದ ಒಳಗಿನ ಕೇಬಲನ್ನು ಈಗ ಗೂಗಲ್ ಕಂಪನಿ ಬಿಲ್ಡ್ ಮಾಡ್ತಾ ಇದೆ. ಓಕೆ, ಸೊ ನೆಕ್ಸ್ಟು, ಅಖಿಲ ಭಾರತ ಉನ್ನತ ಶಿಕ್ಷಣದ ಸಮೀಕ್ಷೆ 2019-20 ಆಗುತ್ತೆ. ಆಲ್ ಇಂಡಿಯಾ ಸರ್ವೆ ಆನ್ ಹೈಯರ್ ಎಜುಕೇಷನ್ 2019 and 20. ಇದರಲ್ಲಿ ಕರ್ನಾಟಕದ ಸ್ಥಿತಿಗತಿ ಏನಿದೆ? ಅಖಿಲ ಭಾರತ ಉನ್ನತ ಶಿಕ್ಷಣ ಸಮೀಕ್ಷೆ ಬಿಡುಗಡೆ. ರಾಜ್ಯದಲ್ಲೇ ಗರಿಷ್ಠ ಸಂಖ್ಯೆಯ ಕಾಲೇಜುಗಳು, ಇಡೀ ಇಂಡಿಯಾದಲ್ಲೇ ಅತಿ ಹೆಚ್ಚು ಉನ್ನತ ಶಿಕ್ಷಣವನ್ನು ನೀಡ್ತಕ್ಕಂಥ ಕಾಲೇಜುಗಳು ನಮ್ಮ ರಾಜ್ಯದಲ್ಲಿದ್ದಾವೆ ಅಂತಕ್ಕಂಥದ್ದು ಕೂಡ ನಮ್ಮ ಹೆಮ್ಮೆ ಆಗುತ್ತೆ. ಉನ್ನತ ಶಿಕ್ಷಣ ಸೌಲಭ್ಯ ರಾಜ್ಯಕ್ಕೆ 3ನೇ ಸ್ಥಾನ. ಉನ್ನತ ಶಿಕ್ಷಣ ಬೋಧಿಸುವ 4407 ಕಾಲೇಜುಗಳನ್ನು ಹೊಂದಿರುವ ಕರ್ನಾಟಕ ದೇಶದಲ್ಲಿಯೇ 3ನೇ ಸ್ಥಾನದಲ್ಲಿದೆ. ಸೊ ಎಷ್ಟು 3ನೇ ಸ್ಥಾನದಲ್ಲಿದ್ದಾವೆ ಅನ್ನೋದು ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟು, ಇಲ್ಲಿ ಉನ್ನತ ಶಿಕ್ಷಣಕ್ಕೆ ಅರ್ಹರಿರುವ ಪ್ರತಿ ಲಕ್ಷ ವಿದ್ಯಾರ್ಥಿಗಳಿಗೆ 59 ಕಾಲೇಜುಗಳಿದ್ದಾವೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ನಗರವು 1009 ಕಾಲೇಜುಗಳನ್ನು ಹೊಂದಿದ್ದು ಗರಿಷ್ಠ ಸಂಖ್ಯೆಯ ಕಾಲೇಜುಗಳನ್ನು ಹೊಂದಿರುವ ಜಿಲ್ಲೆಗಳ ಪಟ್ಟಿಯಲ್ಲಿಯೇ ಅಗ್ರಸ್ಥಾನದಲ್ಲಿದೆ. ನಂತರ ಸ್ಥಾನದಲ್ಲಿ ಜೈಪುರ ಇದೆ. ಓಕೆ, ಇನ್ನು ನೋಡಿ, ಭಾರತದಲ್ಲಿ ಉನ್ನತ ಶಿಕ್ಷಣ ದಾಖಲಾತಿ ಅನುಪಾತ GER ಅಂದರೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ 27.1ರಷ್ಟಿದೆ. 2018-19 ಸಾಲಿನಲ್ಲಿ 26.3ರಷ್ಟಿದೆ. ಅಂದರೆ ಉನ್ನತ ಶಿಕ್ಷಣವನ್ನು ಪಡಿತಕ್ಕಂಥ ಅಂದರೆ PUC ಆದಮೇಲೆ ಡಿಗ್ರಿಗೆ ಸೇರ್ತಕ್ಕಂಥವರ ಸಂಖ್ಯೆ 100ರಲ್ಲಿ 27ರಷ್ಟಿದೆ ಅಂದಂಗೆ ಇದರ ಅರ್ಥ ಆಗುತ್ತೆ. ಓಕೆ, ಇನ್ನು ಮಹಿಳೆಯರು ಮತ್ತು ಪುರುಷರ ದಾಖಲಾತಿಯಲ್ಲೂ ಕೂಡ ಒಂದು ಉತ್ತಮ ಅಂಕಿಅಂಶಗಳು ಭಾರತ ಕಾಣ್ತಾ ಇದೆ ಅಂತ. ಓಕೆ, ನೋಡಿ, ಎಜುಕೇಷನ್ ಮಿನಿಸ್ಟ್ರಿ ರಿಲೀಸಸ್ ಆಶ್ಯೂರ್ ರಿಪೋರ್ಟ್ 2019 and 20. ನೆಕ್ಸ್ಟ್ 17ನೇದು, 2025ರ ವೇಳೆಗೆ ಭಾರತವು 20 ಗಿಗಾವ್ಯಾಟ್ ಪವನಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಳ ಮಾಡ್ಕೊಳ್ತಾ ಇದೆ ಅಂತ GWEC ಅಂದರೆ ಗ್ಲೋಬಲ್ ವಿಂಡ್ ಎನರ್ಜಿ ಕೌನ್ಸಿಲು ಈ ಒಂದು ಅಂಕಿಅಂಶಗಳನ್ನು ರಿಲೀಸ್ ಮಾಡಿರ್ತಕ್ಕಂಥದ್ದು. ಈಗ ಸದ್ಯ ಭಾರತವು ಆಲ್ರೆಡಿ 39.2 ಗಿಗಾವ್ಯಾಟ್ ಸಾಮರ್ಥ್ಯವನ್ನು ಆಲ್ರೆಡಿ ಇನ್ಸ್ಟಾಲ್ ಮಾಡಿ ರನ್ನಿಂಗಲ್ಲಿದೆ. ವಿಂಡ್ ಎನರ್ಜಿ ಅಥವಾ ಪವನ ಶಕ್ತಿ ಅಂದರೆ ಗಾಳಿಯ ಮುಖಾಂತರ ವಿದ್ಯುತ್ತನ್ನು ಉತ್ಪಾದಿಸ್ತಕ್ಕಂಥ ಕೆಪಾಸಿಟಿ ನಮ್ಮ ಭಾರತದಲ್ಲಿ ಈಗ ಹೆಚ್ಚಾಗ್ತಾ ಇದೆ. ಅದನ್ನು ಇನ್ನಷ್ಟು ಹೆಚ್ಚಳ ಮಾಡಬೇಕಂತಕ್ಕಂಥ ಉದ್ದೇಶವನ್ನು ಭಾರತ ಸರ್ಕಾರ ಇಟ್ಕೊಂಡಿದೆ. 2025ರ ವೇಳೆಗೆ ಈಗ ಎಷ್ಟಿದೆಯೋ ಅದರ ಒಂದು 50% ಅಂದರೆ ಈಗ 40 ಗಿಗಾವ್ಯಾಟ್ ಇದ್ದರೆ ಇನ್ನೂ 20 ಗಿಗಾವ್ಯಾಟ್ಗಳಷ್ಟು ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದೆ. ಅದನ್ನು ಗ್ಲೋಬಲ್ ವಿಂಡ್ ಎನರ್ಜಿ ಕೌನ್ಸಿಲ್ GWEC ಅವರು ಈ ಒಂದು ಇನ್ಫಾರ್ಮೇಷನ್ನ ಹೇಳಿರ್ತಕ್ಕಂಥದ್ದು. ಅಂದರೆ ನೋಡಿ ಈಗ ನಾವು ನವೀಕರಿಸಬಹುದಾಗಿರ್ತಕ್ಕಂಥ ಇಂಧನ ಮೂಲಗಳತ್ತ ಭಾರತ ಮರಳ್ತಾ ಇದೆ. ಅಂದರೆ ಹೆಚ್ಚಿನ ಒಂದು ಒತ್ತನ್ನು ನೀಡ್ತಾ ಇದೆ. ಅದು ಸೋಲಾರ್ ಶಕ್ತಿ ಆಗಿರ್ಬೋದು ಅಥವಾ ವಿಂಡ್ ಕೆಪಾಸಿಟಿ ಆಗಿರ್ಬೋದು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 18, ಜಾಗತಿಕ ಗೃಹ ಬೆಲೆ ಸೂಚ್ಯಾಂಕ 2021 ಅಂದರೆ ಗ್ಲೋಬಲ್ ಹೌಸ್ ಪ್ರೈಸ್ ಇಂಡೆಕ್ಸ್ 2021 ಆಗುತ್ತೆ. ಓಕೆ, ಸೊ ಇದರಲ್ಲಿ ಭಾರತ 55ನೇ ಪೊಸಿಷನಲ್ಲಿದೆ. ಓಕೆ, ಮತ್ತು ಪ್ರಾಪರ್ಟಿ ಪ್ರೈಸಸನ್ನು ನೋಡ್ಕೊಂಡಾಗ 43rd ಪೊಸಿಷನಲ್ಲಿದೆ. ಭಾರತದಲ್ಲಿ ಮನೆಗಳ ಒಂದು ಬೆಲೆ 1.6% ಈಗ ಕುಸಿತವನ್ನು ಕಂಡಿದೆ ಕೊರೋನಾ ಸಾಂಕ್ರಾಮಿಕದಿಂದಾಗಿ. ಇನ್ನು ಟರ್ಕಿದಲ್ಲಿ ಅತಿ ಹೆಚ್ಚಿನ ಒಂದು ಇಂಕ್ರಿಮೆಂಟ್ ಆಗಿದೆ ಹೌಸ್ ಪ್ರೈಸಸಲ್ಲಿ, ಅದು 32%, ಹಾಗಾಗಿ ನಂಬರ್ 1 ಇದೆ. ನೆಕ್ಸ್ಟು ನ್ಯೂಜಿಲೆಂಡು 2ನೇ ಸ್ಥಾನದಲ್ಲಿದೆ. ಇನ್ನು ಈ ಒಂದು HPI ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ವರ್ಷದಿಂದ ವರ್ಷಕ್ಕೆ ಆ ಒಂದು ದೇಶದಲ್ಲಿನ ಮನೆಗಳ ಒಂದು ಬೆಲೆ ಯಾವ ರೀತಿಯಾಗಿ ಏರಿಕೆ ಇಳಿಕೆಯನ್ನು ಕಂಡಿದೆ ಅಂತಕ್ಕಂಥದ್ದು ಇದರಲ್ಲಿ ಗೊತ್ತಾಗುತ್ತೆ. ಭಾರತ 55ನೇ ಪೊಸಿಷನಲ್ಲಿದೆ ಜಾಗತಿಕ ಗೃಹ ಬೆಲೆ ಸೂಚ್ಯಾಂಕ 2021 ಅಥವಾ ಗ್ಲೋಬಲ್ ಹೌಸ್ ಪ್ರೈಸ್ ಇಂಡೆಕ್ಸ್ 2021ನಲ್ಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 19, ದಿಹಿಂಗ್ ಪಟ್ಕಾಯಿ ಆಸ್ಸಾಂನ 7ನೇ ರಾಷ್ಟ್ರೀಯ ಉದ್ಯಾನವನ. ದಿಹಿಂಗ್ ಪಟ್ಕಾಯಿ 7th ನ್ಯಾಷನಲ್ ಪಾರ್ಕ್ ಆಫ್ ಆಸ್ಸಾಂ ಆಗುತ್ತೆ. ಇದ್ರ ಬಗ್ಗೆ ನಾವು ಆಲ್ರೆಡಿ ಮೊದಲನೇ ಪ್ರಶ್ನೆಯಲ್ಲೇ ನೋಡಿದ್ವಿ.
ಯಾಕಂದರೆ ರೈಮೋನಾ 6ನೇ ನ್ಯಾಷನಲ್ ಪಾರ್ಕ್ ಮತ್ತು 7ನೇದು ದಿಹಿಂಗ್ ಪಟ್ಕಾಯ್ ಅಂತ ನೋಡ್ತಾ ಇದ್ವಿ. ಸೊ ಹಾಗಾಗಿ ನಾನು ಮತ್ತೆ ಡಿಸ್ಕಸ್ ಮಾಡೋಕ್ಕೆ ಹೋಗೋದಿಲ್ಲ. ಓಕೆ, ಸೊ ಒಟ್ಟಾರೆಯಾಗಿ ರೈಮೋನಾ 6th ನ್ಯಾಷನಲ್ ಪಾರ್ಕ್ ಆಫ್ ಆಸಾಮ್ ಆದರೆ 7th ಒನ್ನು ದಿಹಿಂಗ್ ಪಟ್ಕಾಯ್ ಆಗುತ್ತೆ. ಮತ್ತು ಯಾವ 7 ರಾಷ್ಟ್ರೀಯ ಉದ್ಯಾನವನಗಳು ಆಸಾಂ ರಾಜ್ಯದಲ್ಲಿ ಇದ್ದಾವೆ ಅನ್ನೋದನ್ನು ಕೂಡ ಇಲ್ಲಿ ಲಿಸ್ಟ್ ಕೊಟ್ಟಿದ್ದೀನಿ. ಓಕೆ, ಸೊ ನೆಕ್ಸ್ಟು ಸಾವಯವ ಕೃಷಿ ಉತ್ಪನ್ನಗಳಲ್ಲಿ ಭಾರತದ ರಫ್ತು 2020-21ನೇ ಸಾಲಿನಲ್ಲಿ 51% ಅಷ್ಟು ಏರಿಕೆಯಾಗಿದೆ. ನೋಡಿ, ಕೋವಿಡ್-19 ಪ್ಯಾಂಡಮಿಕ್ ಟೈಮಲ್ಲೂ ಕೂಡ ಒಂದು ಉತ್ತೇಜನವನ್ನು ಕಂಡು ಇಂಪ್ರೂವ್ಮೆಂಟನ್ನು ಕಂಡಿರ್ತಕ್ಕಂಥ ಏಕೈಕ ಕ್ಷೇತ್ರ ಅಂದರೆ ಅದು ಕೃಷಿ ಆಗುತ್ತೆ. ಸೊ ಇಂಡಿಯಾ ಎಕ್ಸ್ಪೋರ್ಟ್ಸ್ ಆಫ್ ಆರ್ಗ್ಯಾನಿಕ್ ಫಾರ್ಮ್ ಪ್ರಾಡಕ್ಟ್ಸ್ ರೋಸ್ 51% ಇನ್ 2020-21. ಸಾವಯವ ಕೃಷಿ ಉತ್ಪನ್ನಗಳಿಗೆ ಬಹಳಷ್ಟು ಬೇಡಿಕೆ ಬೇರೆ ದೇಶಗಳಲ್ಲಿದೆ, ನಮ್ಮ ದೇಶದ ಸಾವಯವ ಪ್ರಾಡಕ್ಟ್ಸ್ಗೆ ಅಥವಾ ಆರ್ಗ್ಯಾನಿಕ್ ಫುಡ್ ಪ್ರಾಡಕ್ಟ್ಸ್ಗೆ ಅಂತಕ್ಕಂಥದ್ದು ಇದರಿಂದ ಗೊತ್ತಾಗುತ್ತೆ. ಓಕೆ, ನೋಡಿ, USD 1 ಬಿಲಿಯನ್ ಅಂದರೆ ಸುಮಾರು 7,000 ಕೋಟಿ ರೂಪಾಯಿಗಳ ಎಕ್ಸ್ಪೋರ್ಟನ್ನು ಕಂಡಿದೆ. ಓಕೆ, ಸೊ ಅದರಲ್ಲೂ ಸಹಿತ ನಮ್ಮ ದೇಶದಲ್ಲಿ ಸಾವಯವ ವಿಧಾನದಿಂದ ಬೆಳೆದಿರ್ತಕ್ಕಂಥ ಆಯಿಲ್ ಸೀಡ್ಸ್ ಆಗಿರ್ಬೋದು, ಅಂದರೆ ಎಣ್ಣೆ ಕಾಳುಗಳು, ಹಣ್ಣುಗಳು ಅಥವಾ ಸೆರಿಯಲ್ಸ್ ಆಗಿರ್ಬೋದು, ಮಿಲೆಟ್ಸ್ ಆಗಿರ್ಬೋದು, ಅಂದರೆ ನಮ್ಮ ಬೇರೆ ಬೇರೆ ಧಾನ್ಯಗಳು ಏನಿದ್ದಾವೆ, ಮತ್ತು ಸ್ಪೈಸಸ್, ಸಾಂಬಾರು ಪದಾರ್ಥಗಳು, ಟೀ, ಡ್ರೈ ಫ್ರೂಟ್ಸು, ಸಕ್ಕರೆ ಅಥವಾ ದ್ವಿದಳ ಧಾನ್ಯಗಳು, ಕಾಫಿ ಮತ್ತು ಎಸೆನ್ಷಿಯಲ್ ಆಯಿಲ್, ಇವೆಲ್ಲವುಗಳಿಗೆ ಸಾವಯವ ವಿಧಾನದಿಂದ ಬೆಳೆದಿರ್ತಕ್ಕಂಥ ಈ ಒಂದು ಪ್ರಾಡಕ್ಟ್ಸ್ಗಳಿಗೆ, ಕೃಷಿ ಉತ್ಪನ್ನಗಳಿಗೆ ಬೇರೆ ದೇಶಗಳಲ್ಲಿ ಬೇಡಿಕೆ ಇದೆ. ಅಂದರೆ ಹೆಚ್ಚಿನ ಬೇಡಿಕೆ ಎಲ್ಲಿದೆ ಅಂದರೆ ಅಮೆರಿಕ, ಯುರೋಪಿಯನ್ ಯೂನಿಯನ್, ಕೆನಡಾ, ಗ್ರೇಟ್ ಬ್ರಿಟನ್ ಮತ್ತು ಆಸ್ಟ್ರೇಲಿಯಾ ಮತ್ತು ಇತರ ದೇಶಗಳಲ್ಲಿ ನಮ್ಮ ದೇಶದ ಸಾವಯವ ಕೃಷಿ ಉತ್ಪನ್ನಗಳಿಗೆ ಅತ್ಯಂತ ಬೇಡಿಕೆ ಇದೆ. ಆ ಬೇಡಿಕೆಯಿಂದನೇ ಈಗ 51% ರೈಸ್ ಆಗಿದೆ ನಮ್ಮ ಎಕ್ಸ್ಪೋರ್ಟ್ಸು ಇನ್ ಆರ್ಗ್ಯಾನಿಕ್ ಫುಡ್ ಪ್ರಾಡಕ್ಟ್ಸಲ್ಲಿ. ಓಕೆ, ನೆಕ್ಸ್ಟು ಒಟ್ಟಾರೆಯಾಗಿ ಕೃಷಿ ತೆಗೆದುಕೊಂಡಾಗ 2020-21ರ ಅವಧಿಯಲ್ಲಿ ಭಾರತದ ಕೃಷಿ ಉತ್ಪನ್ನಗಳ ರಫ್ತು 17.34% ಹೆಚ್ಚಳವನ್ನು ಕಂಡಿದೆ. ಈಗ ತಾನೇ ಮಾತಾಡ್ತಾ ಇದ್ದೀವಿ, MSME ಸೆಕ್ಟರ್ ಭಾಳ ಹೊಡೆತ ಪಡೆದಿದ್ದರೆ ಕೃಷಿ ಕ್ಷೇತ್ರ ಉತ್ತೇಜನವನ್ನು ಕಂಡಿದೆ ಕೋವಿಡ್-19 ಸಾಂಕ್ರಾಮಿಕದ ಸಮಯದಲ್ಲೂ ಕೂಡ. ಓಕೆ, ನೋಡಿ, ಇಂಡಿಯಾಸ್ ಅಗ್ರಿ ಎಕ್ಸ್ಪೋರ್ಟ್ಸ್ ಅಪ್ 17.34% ಎಟ್ $41.25 ಬಿಲಿಯನ್. ಓಕೆ, ಸೊ ಹಾಗಾದರೆ ಯಾವ ಪ್ರಾಡಕ್ಟ್ಗಳಿಗೆ ಒಂದು ಹೆಚ್ಚಿನ ಬೇಡಿಕೆ ಇದೆ ಅಂದರೆ ಸೆರಿಯಲ್ಸ್ಗೆ, ಅಂದರೆ ರೈಸು ಅಥವಾ ಏಕದಳ ಧಾನ್ಯಗಳಾಗಿರ್ಬೋದು, ನಾನ್ ಬಾಸ್ಮತಿ ರೈಸ್ ಆಗಿರ್ಬೋದು, ಗೋಧಿ, ಮಿಲೆಟ್ಸು, ಓಕೆ, ಕಿರುಧಾನ್ಯಗಳಂತ ಕರಿತೀವಿ, ಮೇಜು, ಮೆಕ್ಕೆಜೋಳ ಮತ್ತು ಇನ್ನಿತರ ಕಾಳುಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಓಕೆ, ಇನ್ನು ಯಾವ ದೇಶಗಳು ನಮ್ಮ ಕೃಷಿ ಉತ್ಪನ್ನಗಳಲ್ಲಿ ಅಂದರೆ ಸೇಮ್ US, ಚೀನಾ, ಬಾಂಗ್ಲಾದೇಶ್, UAE, ವಿಯೆಟ್ನಾಂ, ಸೌದಿ ಅರೇಬಿಯಾಗಳು ಭಾರತದ ಕೃಷಿ ಉತ್ಪನ್ನಗಳ ಮೇಲೆ ಡಿಪೆಂಡ್ ಆಗಿದ್ದಾವೆ. ಓಕೆ, ಸೊ ಎಷ್ಟು ಹೆಚ್ಚಳ ಆಗಿದೆ ಅಂದರೆ 17.34%. ಒಟ್ಟಾರೆ ಎಕ್ಸ್ಪೋರ್ಟ್ಸು $41.25 ಬಿಲಿಯನ್ ಇದೆ. 22ನೇ ಪ್ರಶ್ನೆ, ಕಳೆದ 121 ವರ್ಷಗಳಲ್ಲಿಯೇ 2ನೇ ಅತಿ ಹೆಚ್ಚು ಮಳೆ ಕಂಡ ತಿಂಗಳು ಮೇ 2021 ಆಗುತ್ತೆ. ಅಂದರೆ 121 ವರ್ಷಗಳಿಂದ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬಂದಾಗ 2021ರ ಮೇ ತಿಂಗಳು ಅತಿ ಹೆಚ್ಚು ಮಳೆಯನ್ನು ಪಡೆದಿದೆ, 2ನೇ ಅತಿ ಹೆಚ್ಚು ಮಳೆ ಅಂತ. ಓಕೆ, ನೋಡ್ತಾ ಹೋಗೋಣ. ನೋಡಿ, ಹಿಂದೆ 1990ರಲ್ಲಿ 110.7 mm ಮಳೆ ಕಂಡಿತ್ತು ಮೇ ತಿಂಗಳು. ಈ ವರ್ಷದ ಮೇ ತಿಂಗಳಲ್ಲಿ 107.9 ಮಿಲಿಮೀಟರ್ಸ್ ಮಳೆ ಆಗಿರೋದ್ರಿಂದ ಕಳೆದ 121 ಇಯರ್ಸ್ ಕ್ಯಾಲ್ಕುಲೇಷನ್ ಮಾಡಿದಾಗ ಪ್ರತಿ ಮೇ ತಿಂಗಳು ತೆಗೆದುಕೊಂಡಾಗ ಸೆಕೆಂಡ್ ಹೈಯೆಸ್ಟ್ ರೈನ್ಫಾಲ್ ಆಗಿರೋದು ಈ ಒಂದು 2021ರ ಮೇ ತಿಂಗಳಲ್ಲಿ. 1 ಪಾಯಿಂಟು. ಸೆಕೆಂಡ್ ಪಾಯಿಂಟು, ನಮ್ಮ ಟೆಂಪ್ರೇಚರ್ ಕೂಡ ಈ ತಿಂಗಳಲ್ಲಿ ಅಂದರೆ ಮೇ 2021ರಲ್ಲಿ ಅತಿ ಕಡಿಮೆ ಕಂಡಿದೆ. ಅಂದರೆ 4th ಲೋಯೆಸ್ಟ್ ಟೆಂಪ್ರೇಚರ್ ಸಿನ್ಸ್ ಫ್ರಮ್ 1901. ಯಾಕೆಂದರೆ ಒಂದಷ್ಟು ಸೈಕ್ಲೋನ್ಗಳನ್ನು ನೋಡಿದ್ದೀವಿ ನಾವು, ಬ್ಯಾಕ್ ಟು ಬ್ಯಾಕ್ ಸೈಕ್ಲೋನ್ಸ್ ಇದ್ದು, ಜೊತೆಗೆ ಒಂದಷ್ಟು ಪ್ರಿಸಿಪಿಟೇಷನ್ ಇಶ್ಯೂಸಿಂದಾಗಿ ಭಾಳಷ್ಟು ಒಂದು ಟೆಂಪ್ರೇಚರ್ ಕಡಿಮೆ ಇತ್ತು, ಹೀಟ್ ವೇವ್ ಕೂಡ ಕಡಿಮೆ ಇತ್ತು. ಜನರಲ್ ಆಗಿ ಮೇ ತಿಂಗಳಲ್ಲಿ ಅತಿ ಹೆಚ್ಚು ಟೆಂಪ್ರೇಚರನ್ನು ನೋಡ್ತಾ ಇರ್ತೀವಿ, ಆದರೆ ಈ ವರ್ಷ ಅತಿ ಕಡಿಮೆ ಟೆಂಪ್ರೇಚರನ್ನು ನಾವು ನೋಡಿದ್ದೀವಿ. ಓಕೆ, 1917ರಲ್ಲಿ 32.68 ಇದ್ದರೆ ಈ ವರ್ಷ ಅತಿ ಕಡಿಮೆ ಅಂದರೆ ಸುಮಾರು 34% ಆ್ಯಾವ್ರೇಜ್ ಟೆಂಪ್ರೇಚರ್ ಅಂದರೆ 34.18 ಟೆಂಪ್ರೇಚರ್ನ ಕಂಡಿದ್ವಿ. ಜನರಲ್ ಆಗಿ ಅರೌಂಡ್ 38-40 ಇರೋದನ್ನು ಕೂಡ ನಾವು ನೋಡಿದ್ವಿ. ಬಟ್ ಈ ಸಲ ಟೆಂಪ್ರೇಚರ್ ಕಡಿಮೆ ಇದೆ, ರೈನ್ಫಾಲ್ ಕೂಡ ಜಾಸ್ತಿ ಇದೆ ಮೇ 2021ರಲ್ಲಿ.
ನೆಕ್ಸ್ಟ್ ಆಯುಷ್ ಸಚಿವಾಲಯದಿಂದ ನಮಸ್ತೆ ಯೋಗ ಮೊಬೈಲ್ ಅಪ್ಲಿಕೇಶನ್. ಸೊ ಇದನ್ನು ಇಂಟರ್ನ್ಯಾಷನಲ್ ಯೋಗ ಡೇ ದಿನ ರಿಲೀಸ್ ಮಾಡಿರ್ತಕ್ಕಂಥದ್ದು ನಮಸ್ತೆ ಯೋಗ ಮೊಬೈಲ್ ಆ್ಯಪ್. ಯಾವ ಮಿನಿಸ್ಟ್ರಿ ಅಂತ ಕೇಳಿದರೆ ಆಯುಷ್ ಇಲಾಖೆ, ಕೇಂದ್ರದ ಆಯುಷ್ ಇಲಾಖೆ. ಯಾರದರ ಮಿನಿಸ್ಟರ್ ಇದ್ದಾರೆ ಅಂದರೆ ಕಿರಣ್ ರಿಜಿಜು ಅವರು. ಓಕೆ, ನೆಕ್ಸ್ಟ್ ಭಾರತ 4ನೇ ಅತಿ ದೊಡ್ಡ ವಿದೇಶಿ ವಿನಿಮಯ ಮೀಸಲು ಹೊಂದಿರತಕ್ಕಂಥ ದೇಶವಾಗುತ್ತೆ. ಇಂಡಿಯಾ 4th ಲಾರ್ಜೆಸ್ಟ್ ಫೋರೆಕ್ಸ್ ರಿಸರ್ವ್ ಹೋಲ್ಡರ್ ಅಂದರೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್. ಓಕೆ, ಯಾಕೆ ಈ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಇಂಪಾರ್ಟೆಂಟು, ಎಷ್ಟಿದೆ ಅಂತ ನೋಡ್ತಾ ಹೋದರೆ ಇಂಡಿಯಾಸ್ ಫೋರೆಕ್ಸ್ ರಿಸರ್ವ್ಸ್ ಕ್ರಾಸ್ ದಿ ರೆಕಾರ್ಡ್ 600 ಬಿಲಿಯನ್ ಮಾರ್ಕ್, ಸೂನ್ ಟು ಬಿಕಮ್ ದ 4th ಲಾರ್ಜೆಸ್ಟ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಹೋಲ್ಡರ್ ಗ್ಲೋಬಲಿ. ಇಡೀ ಪ್ರಪಂಚವನ್ನು ತೆಗೆದುಕೊಂಡಾಗ ವಿದೇಶಿ ವಿನಿಮಯವನ್ನು ಒಳಗೊಂಡಿರ್ತಕ್ಕಂಥ ಅತಿ ಹೆಚ್ಚು ಹೊಂದಿರತಕ್ಕಂಥ ದೇಶಗಳಲ್ಲಿ ಈಗ 4ನೇ ದೇಶವಾಗುವತ್ತ ಭಾರತ ಮುನ್ನುಗ್ತಾ ಇದೆ. ಸುಮಾರು 600 ಬಿಲಿಯನ್ ಮಾರ್ಕನ್ನು ಕ್ರಾಸ್ ಮಾಡ್ತಾ ಇದೆ. ಓಕೆ, ಯಾಕೆ ಈ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇಂಪಾರ್ಟೆಂಟ್ ಆಗುತ್ತೆ? ಏನಿದು ಅಂದರೆ ಒಂದು ದೇಶ ತನ್ನ ದೇಶದಲ್ಲಿ ಫಾರಿನ್ ರಿಸರ್ವ್ಸನ್ನು ಒಂದು ಬಂಗಾರದಲ್ಲಿ ಅಥವಾ ಗೋಲ್ಡಲ್ಲಿ, ಡಾಲರ್ಗಳಲ್ಲಿ ಅಥವಾ IMFನ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸಲ್ಲಿ ಇಟ್ಕೊಂಡಿರುತ್ತೆ. ಅದನ್ನು ಈಗ $600 ಬಿಲಿಯನ್ ಮಾರ್ಕನ್ನು ಭಾರತ ಕ್ರಾಸ್ ಮಾಡ್ತಾ ಇದೆ. ಯಾಕೆ ಫಾರೆಕ್ಸ್ ಇಂಪಾರ್ಟೆಂಟ್ ಆಗುತ್ತೆ, ವಿದೇಶಿ ವಿನಿಮಯ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಭಾರತ ಏನಾದರೂ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೋಬೇಕಾದ್ರೆ ಅದು ತನ್ನ ಡಾಲರ್ಸ್ಗಳಲ್ಲೇ ಪೇ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಮ್ಮ ಹತ್ರ ಡಾಲರ್ ಇದ್ದರೆ ಮಾತ್ರ ನಾವು ಬೇರೆ ದೇಶದಿಂದ ನಾವು ಆಯಿಲ್ ಆಗಲಿ ಅಥವಾ ಇನ್ನೊಂದು ಯಾವುದೋ ಆಗಲಿ ಇಂಪೋರ್ಟ್ ಮಾಡ್ಕೋಬೋದು. ಎಷ್ಟು ನಮ್ಮ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇದೆಯೋ ಅಷ್ಟು ನಮ್ಮ ದೇಶ ಸದೃಢವಾಗಿರುತ್ತೆ ಅಂತಕ್ಕಂಥದ್ದು. ಓಕೆ, ಹಾಗಾದರೆ ಇತ್ತೀಚಿನ ಪ್ರಕಾರ ಚೀನಾ ಅತಿ ಹೆಚ್ಚು ವಿದೇಶಿ ವಿನಿಮಯವನ್ನು ಒಳಗೊಂಡಿರ್ತಕ್ಕಂಥ ದೇಶವಾದರೆ 2ನೇ ಸ್ಥಾನದಲ್ಲಿ ಜಪಾನ್ ಇದೆ, 3ನೇ ಸ್ಥಾನದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಇದ್ದರೆ ಭಾರತ 4ನೇ ಸ್ಥಾನದಲ್ಲಿದೆ. ಓಕೆ, ನೆಕ್ಸ್ಟು ವೆರಿ ಇಂಪಾರ್ಟೆಂಟು, 2021 ಪುಲಿಟ್ಜರ್ ಪ್ರಶಸ್ತಿ ಯಾರಿಗೆ ಲಭಿಸಿದೆ? ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಭಾರತೀಯ ಮೂಲದ ಮೇಘಾಗೆ ಪುಲಿಟ್ಜರ್ ಪುರಸ್ಕಾರ. ಚೀನಾದ ದೌರ್ಜನ್ಯ ಬಯಲಿಗೆಳೆದ ಭಾರತೀಯ ಮೂಲದ ಪತ್ರಕರ್ತೆಗೆ ಗೌರವ. ಮುಸ್ಲಿಂ ಧರ್ಮ ಪ್ರತಿಪಾದಕರನ್ನು ಹತ್ತಿಕ್ಕಲು ಚೀನಾ ಕಮ್ಯುನಿಸ್ಟ್ ಸರ್ಕಾರ ಮೆರೆದ ಕ್ರೌರ್ಯವನ್ನು ಸರಣಿ ವರದಿಗಳ ಮೂಲಕ ಎಳೆಯಾಗಿ ಬಿಚ್ಚಿಟ್ಟು ಅಂತಾರಾಷ್ಟ್ರೀಯ ಗಮನ ಸೆಳೆದ ಭಾರತೀಯ ಮೂಲದ ಅಮೆರಿಕ ಪತ್ರಕರ್ತೆ ಮೇಘಾ ರಾಜಗೋಪಾಲನ್ ಅವರಿಗೆ 2021 ಪ್ರತಿಷ್ಠಿತ ಪುಲಿಟ್ಜರ್ ಪ್ರಶಸ್ತಿ ಸಂದಿದೆ. ಓಕೆ, ಸೊ ಅಮೆರಿಕದ ಬಜ್ಫೀಡ್ ಡಿಜಿಟಲ್ ಮಾಧ್ಯಮ ಸಂಸ್ಥೆಯಲ್ಲಿ ತನಿಖಾ ವರದಿಗಾರ್ತಿಯಾಗಿದ್ದಾರೆ ಮೇಘಾ ರಾಜಗೋಪಾಲನ್. ಯಾವ ಡಿಜಿಟಲ್ ಮಾಧ್ಯಮ ಸಂಸ್ಥೆ ಅಂದರೆ ಬಜ್ಫೀಡ್, ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ಉಯ್ಗರ್ ಮತ್ತು ಕಜಾಕ್ ಮುಸ್ಲಿಂ ಪಂಗಡಗಳು ಚೀನಾದಲ್ಲಿದ್ದಾವೆ. ಅವುಗಳನ್ನು ಹತ್ತಿಕ್ಕಲು ಚೀನಾ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಳ್ತಾ ಇದೆ. ಆ ಒಂದು ದೌರ್ಜನ್ಯವನ್ನು ಬಯಲಿಗೆಳೆದಿರತಕ್ಕಂಥ ಭಾರತೀಯ ಮೂಲದ ಪತ್ರಕರ್ತೆ ಮೇಘಾ ರಾಜಗೋಪಾಲನ್ ಅವರಿಗೆ 2021 ಪುಲಿಟ್ಜರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಹಾಗಾದರೆ ಈ ಪುಲಿಟ್ಜರ್ ಪ್ರಶಸ್ತಿಯನ್ನು ನೀಡತಕ್ಕಂಥ ಸಂಸ್ಥೆ ಯಾವುದು ಅಂದರೆ ಅಮೆರಿಕದ ಕೊಲಂಬಿಯಾ ಯೂನಿವರ್ಸಿಟಿ ಆಗುತ್ತೆ. 1917ರಿಂದ ಈ ಒಂದು ಪ್ರಶಸ್ತಿಯನ್ನು ನೀಡ್ತಾ ಬರ್ತಾ ಇದೆ. ಜರ್ನಲಿಸಮಲ್ಲಿ, ಸಾಹಿತ್ಯದಲ್ಲಿ ಮತ್ತು ಸಂಗೀತದಲ್ಲಿ ಅತ್ಯುತ್ತಮ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರಿಗೆ ಈ ಒಂದು ಪ್ರಶಸ್ತಿಯನ್ನು, ಪುಲಿಟ್ಜರ್ ಪ್ರಶಸ್ತಿಯನ್ನು ನೀಡ್ತಾ ಬರ್ತಾ ಇದೆ. 2021 ಭಾರತೀಯ ಮೂಲದ ಮೇಘಾ ರಾಜಗೋಪಾಲನ್ ಅವರಿಗೆ ಸಂದಿದೆ. ಓಕೆ, ಸೊ ಇಷ್ಟು ಈ ವಾರದ ಕರೆಂಟ್ ಇವೆಂಟ್ಸ್ ಆಗಿತ್ತು. ಓಕೆ, ಸೊ ಹೀಗೆ ಜೂನ್ 2021 ವೀಕ್ 2 ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡಿದ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.